ಯತಿಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಾಗ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಘಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಶಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಯದಾ ವಿರಕ್ತಃ ಪುರುಷಃ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೋ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿ ವಾಂ ಅಹಂ ತು ಶುಶ್ರೂಷುಮಕಲ್ಪಯನ್ನಿತಿ. ಸ್ವಸ್ತಿಯಸ್ತು. ಮಗ ಸನ್ಯಾಸವನ್ನು ಸ್ವೀಕಾರ ಮಾಡ್ತಾನೆ ಅಂತನ್ನುವ ವಾರ್ತೆ ಕಿವಿಗೆ ಬಿದ್ದಾಗ ತಾಪ ಆಯಿತು ತಂದೆಗೆ. ಒಂದು ಬಾರಿ ಬಂದರು, ತಿಳಿಸಿ ಹೇಳುವ ಪ್ರಯತ್ನ ಮಾಡಿದರು, ಅವನೇನು ತಿಳಿಲಿಲ್ಲ. ತಂದೆ ತಾಯಿಗಳಿಗೆ ತಿಳಿಸಿಬಿಟ್ಟ, ನನಗೆ ನೀವು ಸನ್ಯಾಸಕ್ಕೆ ಬೇಡ ಅಂತ ಹೇಳಲೇಬೇಡ್ರಿ ಅಂತ ಹೇಳಿಬಿಟ್ರು. ಆ ಬೇಡ ಅಂತ ಹೇಳೋ ಅವಸರದಲ್ಲಿ ನಮಸ್ಕಾರ ಬೇರೆ ಮಾಡಿಬಿಟ್ಟಿದ್ರು ತಂದೆ ತಾಯಿಗಳು. ಅದನ್ನೂ ಉಪಯೋಗಿಸಿಕೊಂಡ ವಾಸುದೇವ ದೇವರೇ ಆಜ್ಞೆ ಕೊಡಿಸಿಬಿಟ್ಟ, ನೀವು ಯಾಕೆ ಅಡ್ಡ ಬರ್ತೀರಿ ಎಂದ. ಎರಡನೇ ಬಾರಿ ಹೋದರು. ನೇತ್ರಾವತಿ ನದಿಯನ್ನು ದಾಟಿ ಕಾರ್ಯೂರು ಎಂಬ ಊರು, ಆ ಊರಿನಲ್ಲಿ ಒಂದು ಕುತ್ಯಾಡಿ ಅಂತ ಒಂದು ಮಠ. ಆ ಮಠದಲ್ಲಿ ಅಚ್ಯುತ ಪ್ರೇಕ್ಷ ತೀರ್ಥರು ವಾಸುದೇವ ಇಬ್ಬರು ಇದ್ದಾಗ ಈ ಬಾರಿ ಹೋದ ತಂದೆ ಅಂದರು, ಮಗನ್ ಏನಾದರೂ ಮಾಡಿ ಮನೆ ಕರ್ಕೊಂಡೇ ಬರ್ತೀನಿ ಅಂತ ಬಂದರು. ಅಲ್ಲೂ ವಿಫಲರಾದರು. ಆಗಲಿಲ್ಲ. ನೀನು ಸನ್ಯಾಸ ತಗೊಂಡ್ರೆ ನಮ್ಮ ಗತಿ ಏನು ಅಂತ ಕೇಳಿದರು. ತಂದೆ ತಾಯಿಗಳ ಸೇವೆ ಮಾಡಬೇಕಾದದ್ದು ಮಕ್ಕಳ ಕರ್ತವ್ಯ. ಅದನ್ನು ಬಿಟ್ಟು ನೀನು ಸನ್ಯಾಸ ತಗೊಳ್ತಾ ಇದ್ದಿ ಅಂದರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳಿದಾಗ ಆ ವಾಸುದೇವನ ಉತ್ತರ ಏನಿತ್ತು ಅಂತ ಇವತ್ತು ಕೇಳಬೇಕು ನಾವು. 23ನೇ ಪದ್ಯದಲ್ಲಿ ಹೇಳುವಾಗ ಸನ್ಯಾಸ ಯಾವಾಗ ತಗೊಳ್ಬೇಕು, ಅದಕ್ಕೊಂದು ಅಧಿಕಾರ ಅಂತ ಇರ್ತದೆ. ಎಲ್ಲರೂ ಎಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ. ಲೋಕದಲ್ಲಿ ಎಲ್ಲರೂ ಸನ್ಯಾಸಿಗಳಾಗೋದಿಲ್ಲ, ಕೆಲವರು ಮಾತ್ರ ಸನ್ಯಾಸಿಗಳಾಗ್ತಾರೆ. ಯಾಕೆ ಅಂದರೆ ಅದಾಗುವಂತಹ ಅರ್ಹತೆ ಇರಬೇಕು. ಸನ್ಯಾಸಿಗಳಾಗುವ ಅರ್ಹತೆ ಯಾವುದು ಅಂತ ಕೇಳಿದ್ರೆ ಅಪರಂಪಾರವಾದ ವೈರಾಗ್ಯ. ವೈರಾಗ್ಯ ಎಷ್ಟು ಮುಖ್ಯ ಅಂತ ಕೇಳಿದ್ರೆ, ವೈರಾಗ್ಯದಷ್ಟೇ ಬೇಕಾದದ್ದು ಇನ್ನೊಂದು ಅಂತ ಕೇಳಿದ್ರೆ ಶಾಸ್ತ್ರ ವೈದುಷ್ಯ. ಶಾಸ್ತ್ರದ ಜ್ಞಾನ ಇಷ್ಟು ಚೆನ್ನಾಗಿರಬೇಕು ಅಂತಂದರೆ ಪರವಾದಿಗಳ ನಿಗ್ರಹವನ್ನು ಮಾಡುವಷ್ಟು ಸಾಮರ್ಥ್ಯ ಇರಬೇಕು. ಯಾರಾದರೂ ಬಂದು ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅಂಥವು ಸನ್ಯಾಸಿಗಳಾಗಲೇಬಾರ್ದು.
ಸನ್ಯಾಸಿಗಳಾಗಲಿಕ್ಕೆ ವಿನಯ, ಶಾಸ್ತ್ರದ ಜ್ಞಾನ, ವೈರಾಗ್ಯ. ಆಚಾರ್ಯರು ವೈರಾಗ್ಯವನ್ನು ಪ್ರತಿಪಾದನೆ ಮಾಡುತ್ತಾರೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ, ಯಾವಾಗ ಈ ವ್ಯಕ್ತಿಗೆ ವೈರಾಗ್ಯ ಬರ್ತದೋ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ. ಶಾಸ್ತ್ರದಲ್ಲಿ ಹೇಳಿದ್ದು ಯಾವಾಗ ಗೊತ್ತಾ? ನಿನಗೆ ವೈರಾಗ್ಯ ಬಂದ ಕ್ಷಣ ಸನ್ಯಾಸ ಸ್ವೀಕಾರ ಮಾಡು. ವೈರಾಗ್ಯ ಬರಬೇಕಷ್ಟೇ. ಎಂಥ ವೈರಾಗ್ಯ ಬರಬೇಕು? ಸನ್ಯಾಸ ಸ್ವೀಕಾರ ಮಾಡುವಷ್ಟು ವೈರಾಗ್ಯ ಬರಬೇಕು. ನಮ್ಮಲ್ಲಿ ಅನೇಕ ತರಹದ ವೈರಾಗ್ಯಗಳಿವೆ ಅಂತ ಹೇಳ್ತಿರ್ತಾರೆ. ಪುರಾಣ ವೈರಾಗ್ಯ ಬರ್ತದಂತೆ, ಪುರಾಣದ ಮೇಲೆ ಕೆಲವರಿಗೆ ವೈರಾಗ್ಯ ಬರ್ತದಂತೆ. ಪುರಾಣ ವೈರಾಗ್ಯ ಅಂತಂದ್ರೆ ಪುರಾಣ ಕೇಳಿ ಬರೋ ವೈರಾಗ್ಯ, ಪುರಾಣದ ಮೇಲೆ ಬರೋ ವೈರಾಗ್ಯ ಅಂತ ಕೆಲವರು ಹೇಳ್ತಿರ್ತಾರೆ. ಸ್ಮಶಾನ ವೈರಾಗ್ಯ ಅಂತ ಕೆಲವರು, ಅಭಾವ ವೈರಾಗ್ಯ ಅಂತ ಕೆಲವರು, ಇನ್ನೇನೇನೋ ಹೇಳಿದ್ದಾರೆ. ವೈರಾಗ್ಯ ಎಷ್ಟಿರಬೇಕು ಅಂದರೆ ಭಾರಿ ದೃಢವಾಗಿರ್ಬೇಕು. ಯದಹರೇವ ವಿರಜೇತ್ ತದಹರೇವ ಪ್ರವ್ರಜೇತ್. ಯಾವತ್ತು ನನಗೆ ವೈರಾಗ್ಯ ಬಂತು ಅವತ್ತು ಸನ್ಯಾಸ ಸ್ವೀಕಾರ ಮಾಡಿ ಹೊರಟು ಬಿಡಬಹುದಂತ. ಅದೇನು ಗೃಹಸ್ಥಾಶ್ರಮಿ ಆಗಿಯೇ ಸನ್ಯಾಸ ತಗೊಳ್ಬೇಕು ಅಂತೇ ನಿಯಮ ಇಲ್ಲ. ಬ್ರಹ್ಮಚರ್ಯಾದಪಿ ಪ್ರವ್ರಜೇತ್. ಬ್ರಹ್ಮಚಾರಿಯಾಗಿದ್ರೆ ವೈರಾಗ್ಯ ಇದ್ರೆ ಅವರು ಸನ್ಯಾಸವನ್ನು ತಗೊಳ್ಬಹುದು, ಯಾರು ಬೇಡ ಅಂದಿಲ್ಲ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ. ನನಗೀಗ ವೈರಾಗ್ಯ ಬಂದ್ಬಿಟ್ಟಿದೆ. ನನಗೆ ವೈರಾಗ್ಯ ಬಂದದ್ದರಿಂದ ನಾನು ಅವಶ್ಯವಾಗಿ ಸನ್ಯಾಸ ಸ್ವೀಕಾರ ಮಾಡ್ತೇನೆ. ಗೀತಾ ಭಾಷ್ಯದಲ್ಲಿ ಆಚಾರ್ಯರು 5ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೇಳುವಾಗ ನಾರದ ಪುರಾಣದ ಒಂದು ಮಾತನ್ನು ಉದಾಹರಣೆ ಮಾಡ್ತಾರೆ. ಸನ್ಯಾಸ ಯಾರು ಹೇಗೆ ತಗೊಳ್ತಾರೆ, ಎಲ್ಲಿಂದ ಅವರು ಸನ್ಯಾಸ ತಗೊಳ್ಬಹುದು ಅಂದರೆ ಮದ್ಭಕ್ತಿಶ್ಚ ವಿರಕ್ತಿಶ್ಚ ತದಧಿಕಾರೋ ನಿಗದ್ಯತೆ. ಹರಿಭಕ್ತಿ ವೈರಾಗ್ಯಗಳೇ ನಿಜವಾದ ಅಧಿಕಾರ. ಯಾರಿಗೆ ಹರಿಭಕ್ತಿ ಇಲ್ಲ ಅವನಿಗೆ ಸನ್ಯಾಸದಲ್ಲಿ ಅಧಿಕಾರ ಇಲ್ಲ. ಸನ್ಯಾಸದಲ್ಲಿ ಅಧಿಕಾರ ಇಲ್ಲ ಅಲ್ಲ, ವೇದಾಧ್ಯಯನ ಮಾಡುವುದಕ್ಕೆ, ಶಾಸ್ತ್ರಾಧ್ಯಯನ ಮಾಡುವುದಕ್ಕೂ ಅಧಿಕಾರ ಇಲ್ಲವಂತೆ. ಯಾರು ವಿಷ್ಣು ಭಕ್ತನಲ್ಲ ಅವನು ಶಾಸ್ತ್ರ ಗ್ರಂಥಗಳಿಗೆ ಕೈಯೇ ಹಚ್ಚಬೇಡ್ರಿ. ನೀವು ಪುಸ್ತಕವನ್ನು ಮುಟ್ಲೇಬೇಡ್ರಿ. ನಿಮಗೆ ವಿಷ್ಣು ಭಕ್ತಿ ಇಲ್ಲ ಅಂದ್ರೆ ನೀವು ಗ್ರಂಥವನ್ನು ಓದಿ ಏನು ಅಧ್ಯಯನ ಮಾಡ್ಕೊಳ್ತೀರಿ? ಆಚಾರ್ಯರು ಅಧಿಕಾರಶ್ಚೋಕ್ತೋ ಭಾಗವತ ತಂತ್ರೆ ಅಂತ ಹೇಳಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳುವಾಗ ಯಾರ್ಯಾರು ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಅಧಿಕಾರಿಗಳು ಅಂತ ಹೇಳೋ ಸಂದರ್ಭದಲ್ಲಿ ಅದ್ಭುತವಾದ ಉದಾಹರಣೆಯನ್ನು ಕೊಡ್ತಾರೆ, ವಿವರಣೆಯನ್ನು ಕೊಡ್ತಾರೆ. ಅವೈಷ್ಣವಸ್ಯ ವೇದೇಪಿ ಅಧಿಕಾರೋ ನ ವಿದ್ಯತೆ. ವಿಷ್ಣು ಭಕ್ತನಲ್ಲದೆ ಇದ್ದವನು ವೇದಾಧ್ಯಯನವನ್ನು ಮಾಡಬಾರದು. ಇದರ ಬಗ್ಗೆ ನಾನು ಹೆಚ್ಚು ಕಾಮೆಂಟ್ಸ್ ಮಾಡೋದಿಲ್ಲ, ಯಾಕೆಂದ್ರೆ ಅದರಿಂದ ಸುಮ್ಮನೆ ವಿನಾಕಾರಣವಾಗಿ ಬೇರೆಯವರಿಗೆ ಮನಸ್ಸಿಗೆ ನೋವಾಗುತ್ತೆ. ಇಷ್ಟು ಮಾತ್ರ ಅರ್ಥ ಮಾಡಿಕೊಳ್ಬೇಕು. ಯಾರಿಗೆ ವಿಷ್ಣು ಭಕ್ತಿ ಇಲ್ಲ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಲ್ಲ, ಅವರು ವೇದಾಧ್ಯಯನ ಮಾಡುವ ಹಾಗಿಲ್ಲ, ಶಾಸ್ತ್ರಾಧ್ಯಯನ ಮಾಡುವ ಹಾಗಿಲ್ಲ, ಸನ್ಯಾಸವನ್ನಂತರೂ ಸುತರಾಂ ಗ್ರಹಣ ಮಾಡುವ ಹಾಗಿಲ್ಲ. ಆಚಾರ್ಯ ಹೇಳಿದರು, ಮದ್ಭಕ್ತಿಶ್ಚ ವಿರಕ್ತಿಶ್ಚ ತದಧಿಕಾರೋ ನಿಗದ್ಯತೆ. ಯದಾ ಅಧಿಕಾರೋ ಭವತಿ ಬ್ರಹ್ಮಚರ್ಯಪಿ ಪ್ರವ್ರಜೇತ. ನಿಂಗೆ ಅಧಿಕಾರ ಇದೆಯಾ ಬ್ರಹ್ಮಚರ್ಯಾಗಿ ಇದ್ದಾಗ ಅಲ್ಲೇ ಸನ್ಯಾಸ ತಗೊಳ್ಳೋ, ಅದಕ್ಕೇನು ಸಮಸ್ಯೆ ಇಲ್ಲ. ಅದಕ್ಕೆ ನಾನು ಸನ್ಯಾಸ ತಗೊಳ್ಳಿಕ್ಕೆ ತಯಾರಾಗಿದ್ದೇನೆ. ಅಲ್ಲ, ನೀನು ಸನ್ಯಾಸ ತಗೊಳ್ತೀನಿ ಅಂತ ಇಷ್ಟು ಹಠ ಮಾಡಿದರೆ ತಂದೆ ತಾಯಿಗಳ ಸೇವೆ ಮಾಡಬೇಕು ಅಂತಿದೆಯಲ್ಲ, ಅದನ್ನೇನು ಮಾಡ್ಬೇಕು ನಾವು ಮತ್ತೆ? ಆಗ ವಾಸುದೇವ ಹೇಳ್ತಾನೆ, ಎಷ್ಟು ಅದ್ಭುತವಾದದ್ದು. ಹೌದು, ಸನ್ಯಾಸ ಸ್ವೀಕಾರವೂ ಯೋಗ್ಯವಾದ ಕೆಲಸ, ತಂದೆ ತಾಯಿಗಳ ಸೇವೆ ಮಾಡುವುದು ಒಳ್ಳೆ ಕೆಲಸ. ಇವೆರಡರಲ್ಲಿ ಒಬ್ಬನಿಗೆ 2 ಮಾರ್ಗ ಅಲ್ಲ. ನಾವು ಹಾಗೆ ಅನ್ಕೊಂಡಿದ್ದೀವಿ, ತಂದೆ ತಾಯಿಗಳ ಸೇವೆ ಮಾಡಬೇಕು, ಗೃಹಸ್ಥಾಶ್ರಮಿಯಾಗಬೇಕು ಅನ್ನೋದು ಒಂದು ಮಾರ್ಗ, ವಿರಕ್ತನಾಗಬೇಕು, ಸನ್ಯಾಸಿಯಾಗಬೇಕು ಅಂತ ಒಂದು ಮಾರ್ಗ. ಎರಡೂ ಪ್ರತ್ಯೇಕ ಮಾರ್ಗಗಳು, ಒಂದಕ್ಕೊಂದು ಮಾರ್ಗ ಸಂಬಂಧ ಇಲ್ಲ. ಯಾರಿಗೆ ಇನ್ನೂ ಅಷ್ಟು ವೈರಾಗ್ಯ ಬಂದಿಲ್ಲ ಅವನು ಗೃಹಸ್ಥಾಶ್ರಮಿಯಾಗಿ ಇದ್ದು ತಂದೆ ತಾಯಿಗಳ ಸೇವೆ ಮಾಡಿ ಆಮೇಲೆ ವೈರಾಗ್ಯ ಬಂದ ಮೇಲೆ ಸನ್ಯಾಸ ತಗೊಳ್ಬೇಕು. ಯಾರಿಗೆ ವೈರಾಗ್ಯ ಬಂದಾಗಿದೆ ಅವನಿಗೆ ತಂದೆ ತಾಯಿ ಸೇವೆ ಮಾಡ್ತಾ ಕೂಡಬೇಕು ಅಂತೇನು ಹೇಳಿಲ್ಲ, ಅವರು ಆಗಲೇ ಸನ್ಯಾಸವನ್ನು ತಗೊಳ್ಳಿಕ್ಕೆ ಬರ್ತದೆ. ಈಗ ನನಗೆ ವೈರಾಗ್ಯ ಬಂದದ್ರಿಂದ ತಂದೆ ತಾಯಿಗಳ ಸೇವೆ ಮಾಡಲೇಬೇಕಾದ ಕಟ್ಟಳ ಇಲ್ಲ, ನಿಯಮ ಇಲ್ಲ, ನನಗೇನು ತೊಂದರೆ ಇಲ್ಲ, ನಾನು ಸನ್ಯಾಸ ಸ್ವೀಕಾರ ಮಾಡ್ತೀನಿ, ದೃಢವಾದ ಪ್ರತಿಜ್ಞೆ ಮಾಡಿದ್ದಾನೆ. ಮುಖ ಸಣ್ಣದಾಯಿತು, ನಡಿಲ್ಲಾಯಿರ ಮುಖ ಸಪ್ಪಾಯಿತು, ತೇಜೋಹೀನ ಆಯಿತು. ಏನ್ ಮಾಡಬೇಕು? ಇವನಿಗೆ ಎಷ್ಟು ರೀತಿಯಿಂದ ತಿಳಿಸಿದರೂ ಕೂಡ ಇವನೇನು ಸನ್ಯಾಸವನ್ನ ಬಿಡ್ತೀನಿ ಅಂತಿಲ್ಲ, ಮನೆಗೆ ಬರ್ತೀನಿ ಅಂತಿಲ್ಲ. ಇವರ ಮುಖದಲ್ಲಿನ ಭಾವ ಅರ್ಥ ಮಾಡಿಕೊಂಡ ವಾಸುದೇವ ಹೇಳಿದ, ಏನೀಗ ನಿಮಗೆ? ನಾನು ಸನ್ಯಾಸ ತಗೊಂಡು ಹೋದ್ರೆ ನಿಮ್ಮ ಸೇವೆ ಮಾಡೋರು ಯಾರು ಅಷ್ಟೇ ಹೋದಿಲ್ಲೋ, ನಾನು ಒಂದು ಕೆಲಸ ಮಾಡ್ತೇನೆ, ಒಂದು ಷರತ್ತಿನ ಮೇಲೆ ಸನ್ಯಾಸ ತಗೊಳ್ತೀನಿ ಅಂದ್ರೆ. ಮತ್ತೆ ಖುಷಿ ಆಯ್ತು ಒಂದು ಸ್ವಲ್ಪ.
ಏನು ಷರತ್ತು ಹೇಳ್ತಾರೋ ಏನೋ, ಏನು ಹೇಳ್ಬಹುದೋ ಏನೋ ಅಂತ ಹೇಳಿದ್ರೆ, ನನಗೆ ಒಬ್ಬ ತಮ್ಮ ಹುಟ್ಟಿದ ಮೇಲೆ ಸನ್ಯಾಸ ತಗೊಳ್ತೀನಿ ಅಂದ್ಬಿಟ್ಟು. ನೋಡ್ರಿ ಎಷ್ಟು ಚೆನ್ನಾಗಿದೆ, ಹೇಗೆ ವ್ಯವಸ್ಥೆ ಮಾಡಿದ್ದಾರೆ. ಆಲ್ಟರ್ನೇಟ್ ವ್ಯವಸ್ಥೆ ಆಗ್ಬೇಕು. ನಾನಿಲ್ಲದೆ ಇದ್ರೂ ಕೂಡ ಮನೆಯಲ್ಲಿ ನಿಮ್ಮ ನೋಡಿಕೊಳ್ಳಿಕ್ಕೆ ಒಬ್ಬ ಬೇಕಲ್ವಾ? ನನ್ನ ಜವಾಬ್ದಾರಿ ಅಲ್ವೇನೀಗ ಅದನ್ನ. ಅದಕ್ಕೆ ಸನ್ಯಾಸ ತಗೊಳ್ಳೋರು ಮನೆಯಲ್ಲಿ ಇದ್ದವರಿಗೆಲ್ರಿಗೂ ಕೂಡ ವ್ಯವಸ್ಥೆ ಮಾಡಿ ಹೋಗಬೇಕು ಅಂತ ಹೇಳಿದ್ದಾರೆ. ಸುಮ್ಮನೆ ಸನ್ಯಾಸ ತಗೋದಿಲ್ಲ, ಜಗಳ ಮಾಡಿ ರಗಳಿ ಮಾಡಿ ಬಿಟ್ಟು ಹೋಗೋದಲ್ಲ. ಮನೆಯಲ್ಲಿ ಇದ್ದವರಿಗೆಲ್ಲ ಮುಂದಿನ ಜೀವನದ ವ್ಯವಸ್ಥೆ ಮಾಡಿ ನಾನು ಸನ್ಯಾಸ ತಗೊಳ್ತೀನಿ ಅಂತ ಹೊರಡ್ಬೇಕಂತೆ. ಈಗೇನು, ನಿಮ್ಮ ಸೇವೆಗೆ ನಾನು ಒಬ್ಬನನ್ನ ನಿಯಮಿಸಿದ್ರೆ ಆಯ್ತಲ್ವಾ? ನನ್ನ ತಮ್ಮ ಹುಟ್ಟೋವರೆಗೆ ನಾನು ಸನ್ಯಾಸ ತಗೊಳ್ಳೋದಿಲ್ಲ, ತಮ್ಮ ಹುಟ್ಟಿದ ಮೇಲೆ ಸನ್ಯಾಸ ತಗೊಳ್ತೀನಿ ಎಂದ್ರು. ನಡಿಲ್ಲಾಯರ ಮನಸ್ಸಲ್ಲಿ ಒಂದು ಸಣ್ಣ ಮಿಂಚು ಛಕ್ ಅಂತ, ಆಹಾ ವಾವ್, ಇವನು ಪಡಿಲಿಕ್ಕೆ 12 ವರ್ಷ, ಇವನು ಪಡಿಲಿಕ್ಕೆ 12 ವರ್ಷ ತಪಸ್ಸು ಮಾಡಿದ್ದೇನೆ ನಾನು, ಇನ್ನಂತರೂ ಮಗ ಹುಟ್ಟೋ ಚಾನ್ಸೇ ಇಲ್ಲ ಅಂದಮೇಲೆ ಇವ್ ಸನ್ಯಾಸ ಆಗೋದೇ ಇಲ್ಲ. ನೋಡೋಣ ನೋಡೋಣ. ನಸಂಗಹೀನೋಪಿ ಪರಿವ್ರಜಾಮಿ ವಾ ಅಹಂ ತು ಶುಶ್ರೂಷುಂ. ನಿಮಗೊಬ್ಬ ಮಗನನ್ನ ಕೊಡದೆ, ಅರ್ಥಾತ್ ನನ್ನ ತಮ್ಮ ಹುಟ್ಟದೆ ನಾನು ಸನ್ಯಾಸ ತಗೊಳ್ಳೋದಿಲ್ಲ. ಅಕಲ್ಪ ಎನ್ನಿತಿ, ನಿಮಗೆ ಸನ್ಯಾಸ, ನಿಮಗೆ ಮಗ ಬರ್ತಾನೆ, ನನ್ನ ತಮ್ಮ ಬಂದ ಮೇಲೆ ನಾನಾಗ ಸನ್ಯಾಸ ತಗೊಳ್ತೀನಿ ಅಂತ ಹೇಳಿದರು. ಇಷ್ಟು ಹೇಳಿದ್ರೆ ಸ್ವಲ್ಪ ಭರವಸೆ ಬಂತು, ಸ್ವಲ್ಪ ಮಾತು. ಈ ಖುಷಿ ಒಳಗೆ ಕೆಲವರು ಮಾತಾಡ್ಬಿಡ್ತಿರ್ತಾರೆ, ಏನೇನು ಮಾತಾಡ್ತಿರ್ತಾರೆ. ಭಾಳ ಖುಷಿ ಆಗ್ಬಿಡುತ್ತೆ ಅಂದ್ರೆ ಏನ್ ಬೇಕಾದ್ರೆ ಮಾತಾಡ್ತೀವಿ. ಆಚಾರ ನೀವೇ ಕಜಿ ಮಾಡ್ತೀರಿ, ನಾವೆಲ್ಲೇನ ನೋಡ್ಕೋತೀವಿ ಬಿಡ್ರಿ. ಏನ್ ನೋಡ್ಕೋತೀವಪ್ಪ, ಏನ್ ನೋಡ್ಕೋತೀವಿ? ಖುಷಿ ಒಳಗೆ ಏನ್ರ ಮಾತಾಡ್ಬಿಡ್ತಾರೆ ಕೆಲವರೆಲ್ಲ. ಈ ನಡಿಲ್ನಾಯರಿಗೆ ಈ ಸಂತೋಷದಲ್ಲಿ ಮಗ ಹುಡ್ತಾನೆ, ತಮ್ಮ ಹುಟ್ಟೋವರೆಗೆ ನಾನು ಆಶ್ರಮ ತಗೊಳ್ಳೋದಿಲ್ಲ ಅಂತ ಕೇಳಿದಾಗ ಒಂದು ಮಾತಂದ್ಬಿಟ್ರು. ಬಹುಶ್ರುತತ್ವಾದಿ ತತ್ಸಹೇ ಬಲಾನ್ ನ ಸಾ ಸವಿತ್ರಿ ವಿರಹಂ ಸಹೇತತೆ ಇತಿ ದ್ವಿಜೇನಾಭಿಹತೇನ ಮತ್ಸತಂ ಭವಾನನುಜ್ಞಾಂ ಪ್ರದದಾತ್ವಿತಿ ಬ್ರುವನ್ನ. ನೋಡು ವಾಸುದೇವ, ನೀನಿಷ್ಟು ದೃಢ ನಿರ್ಧಾರ ಮಾಡಿಕೊಂಡಿದ್ದೀಯಾ ಅಂತಂದ್ರೆ, ಹೇಗೋ ನಾನು ನಿನ್ನ ವಿರಹವನ್ನ ಸಹನ ಮಾಡಿಕೊಂಡ್ಬಿಡ್ತೇನೆ. ಯಾಕೆ ಅಂದ್ರೆ ನಾನು ಶಾಸ್ತ್ರವನ್ನ ಅಧ್ಯಯನ ಮಾಡಿದ್ದೀನಲ್ಲ, ಶಾಸ್ತ್ರ ಅಧ್ಯಯನ ಮಾಡಿದ್ದರ ಬಲದಿಂದ ನೀ ಸನ್ಯಾಸ ತಗೊಂಡ್ರು ನಂಗೇನು ಆಗೋದಿಲ್ಲ. ಆದ್ರೆ ನಿಮ್ಮಮ್ಮ ಹೇಗೆ ಸಹನ ಮಾಡ್ತಾಳೆ ಹೇಳೋಣ. ನಸಾ ಸವಿತ್ರಿ, ನಿಮ್ಮಮ್ಮ ವಿರಹಂ ಸಹೇತತೆ, ನೀನಿಲ್ಲ ಮನೆಯಲ್ಲಿ ಅಂತನ್ನುವುದನ್ನು ಹೇಗೆ ಸಹನ ಮಾಡ್ತಾಳೆ ಅವಳು? ಬಹುಶ್ರುತತ್ವಾತ್, ನಾನು ಬಹಳ ಶಾಸ್ತ್ರವನ್ನ ಕೇಳಿದ್ದೇನೆ. ಇದು ತತ್ಸಹೇ ಬಲಾತ್, ಆ ಶಾಸ್ತ್ರದ ಬಲದಿಂದ ನಿನ್ನ ವಿರಹವನ್ನ ನಾನು ಸಹನ ಮಾಡೀನಿ. ಆದ್ರೆ ನಸಾ ಸವಿತ್ರಿ ವಿರಹಂ ಸಹೇತ, ನಿಮ್ಮಮ್ಮ ಹೇಗೆ ಸಹನ ಮಾಡ್ತಾಳೋ? ನಿಮ್ಮಮ್ಮ ಒಪ್ಪಬೇಕೋ ಬೇಡೋ? ನೀನು ಸನ್ಯಾಸ ತಗೊಳ್ಳುವಾಗ ನಿನ್ನ ತಾಯಿ ಒಪ್ಪಿಗೆ ಇಲ್ಲದೆ ಸನ್ಯಾಸ ತಗೊಳ್ಳೋ ಹಾಗಿಲ್ಲ ಅಂದ್ರೆ ನಡಿಲ್ಲ. ವಾಸುದೇವ್ ನಾರಾಯಣಾಚಾರ್ಯ ಅನ್ಕೊಂಡ್ರು, ಅಡ್ಡ ಹಾಕ್ಬಿಟ್ಟೆ. ಕರೆಕ್ಟ್ ಹಾಕಿದೆ ಅಡ್ಡಿ, ಇನ್ನೇನು ಒಲ್ಲೆ ಅನ್ನಂಗಿಲ್ಲವ. ಅಮ್ಮನ ಆಜ್ಞಾ ತಗೊಳ್ಳಾರ್ದ ಸನ್ಯಾಸ ಇಲ್ಲ ಅಂತ ಅವ್ರವ್ ಅಂತರೂ ಎಂದೂ ಹೂ ಅನ್ನಂಗಿಲ್ಲ. ಮುಗಿದೋತ್. ಇವ ಏನ್ ಹಾಕ್ಯಾನ ಈಗ ಕರಾರ್ ಏನ್ ಮಾಡಿದ್ದಾನೆ? ತಮ್ಮ ಹುಟ್ಟಿದ ಮೇಲೆ ಅಂತ. ಅಮ್ಮ ಒಪ್ಪಿದ ಮೇಲೆ ನಾ ಅಂದೆ, ತಮ್ಮ ಹುಟ್ಟಿದ ಮೇಲೆ ಅಂತೀವ, ಅಮ್ಮ ಒಪ್ಪಿದ ಮೇಲೆ ತವ್ರು. ಅಂತೂ ಇಂತೂ ನಮ್ಮ ಹುಡುಗನ ಸನ್ಯಾಸ ಇಲ್ಲ ಅಂತ ಸಂತೋಷ ಪಟ್ರ. ಈ ಮಾತಾಡ್ಬೇಕಾದ್ರೆ ಅದು ಮಧ್ವಾಚಾರ ಅಂತ ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಮಾತಾಡ್ತಿರ್ಬೇಕ್ರಿ. ಅಪ್ಪ ಏನಂದ್ರಿ ನೀವು? ಇನ್ನೊಂದ್ಸಲ ಹೇಳ್ರಿ. ಅಲ್ಲೋ, ನಾ ಪುರಾಣ ಪುಣ್ಯಕತೆ ಹೇಳ್ಕೋತಿರ್ತೀನಿ, ನನಗೆ ಹೆಂಗೋ ಈ ಸನ್ಯಾಸ ಎಲ್ಲ ಗೊತ್ತದ, ನಂಗೇನು ಅಷ್ಟು ಅನ್ಸಂಗಿಲ್ಲ. ನಿಮ್ಮ ಅವ್ವಗ ಅಂದ್ರೆ ಅರ್ಥದಕ್ಕೆ ನೀವಂತ್ರು ಹೂ ಅಂದ್ರಿ ಅಂತ ಅರ್ಥೋದಿಲ್ಲ, ಒಪ್ಪಿಗೆ ಕೊಟ್ಬಿಡ್ರಿ ಅಂದ್ಬಿಟ್ಟ. ತಿರುಗಿಸೇ ಬಿಟ್ಟ ಆ ಮಾತನ್ನ. ಇತಿ ದ್ವಿಜೇನಾಭಿಹತೆ ಅನಮತ್. ಆ ಕ್ಷಣಕ್ಕೆ ವಾಸುದೇವ ನಮಸ್ಕಾರ ಹಾಕಿ ಸತಂ ಭವಾನ್ ಅನುಜ್ಞಾಂ ಪ್ರದದಾತ್ ಇತಿ ಬ್ರುವನ್. ನೀವಂತ್ರೂ ಅನುಜ್ಞೆಯನ್ನು ಕೊಟ್ಬಿಡ್ರಿ, ನೀವ್ಯಾಕೆ ಬೇಡ ಅಂತ ಇದ್ದೀರಿ? ಶಾಸ್ತ್ರದ ಬಲ ಇದೆ, ವಿರಹ ಸಹನ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಿ ಅಂತಂದ ಮೇಲೆ ನೀವು ಒಪ್ಪಿಗೆ ಕೊಟ್ಬಿಡ್ರಿ ಅಂತ ಹೇಳಿದ ಕೂಡ್ಲೆ ಪಾಪ ಯಾಕಾದ್ರೂ ಅವಸರದಲ್ಲಿ ಮಾತಾಡ್ಬಿಟ್ಟೆ ಅನ್ಕೊಂಡ್ರು. ನೋಡ್ರಿ, ಈ ಮಾತಿನಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಜೀವನದಲ್ಲಿ ಕೆಲವು ನೋವು ತಾಪಗಳಾಗಿರ್ತದೆ. ನಡಿಲ್ನಾಯರ ಈ ಮಾತು ನಮಗೆ ಅರ್ಥ ಮಾಡಿಸ್ತದೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ನಾರಾಯಣ ಪಂಡಿತಾಚಾರ್ಯರು. ಶಾಸ್ತ್ರವನ್ನ ಮೇಲಿಂದ ಮೇಲೆ ಶ್ರವಣ ಮಾಡ್ತಾ ಇದ್ದದ್ದರ ಬಲ ನಮಗ ಆ ದುಃಖ, ನೋವು ಎಲ್ಲವನ್ನ ಮರೆ ಮಾಡಿಸ್ತದಂತ. ಯಾಕೆ ಶಾಸ್ತ್ರ ಶ್ರವಣ ಮಾಡಬೇಕು, ಯಾಕೆ ಪುರಾಣಾದಿಗಳನ್ನ ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು ಅಂದ್ರೆ, ನಮ್ಮ ಜೀವನದಲ್ಲಿ ಆದ ಕೆಲವು ಕಹಿ ಘಟನೆಗಳನ್ನ ಮರಿಬೇಕು ಅಂತಾದ್ರೆ ಇದೇ ನಮಗೆ ಬಲ. ಎಷ್ಟು ಸಿನಿಮಾ ನೋಡ್ತೀರಿ, ಎಷ್ಟು ಹಾಡು ಕೇಳ್ತೀರಿ, ಎಷ್ಟು ನಾಟಕ ನೋಡ್ತೀರಿ, ಎಷ್ಟು ನೋಡೋದ್ರಿಂದ ಇದೆಲ್ಲ ಬರಲಿಕ್ಕೆ ಸಾಧ್ಯ ಇದೆ. ಯಾವ ಸಿನಿಮಾ ನಾಟಕಗಳನ್ನು ನೋಡಿದರೂ ಕೂಡ
ನಮ್ಮ ಜೀವನದ ಕಹಿ ಘಟನೆಗಳನ್ನು ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಶಾಸ್ತ್ರವನ್ನ ನಿರಂತರವಾಗಿ ಕೇಳ್ತಾ ಇದ್ರೆ ಅದರಲ್ಲಿ ಬಂದಿರುವಂತಹ ವಿಷ್ಣು ಭಕ್ತರ ಚರಿತ್ರೆಯನ್ನು ಕೇಳಿದಾಗ ಅವರು ಜೀವನದಲ್ಲಿ ಹೇಗೆ ನಡ್ಕೊಂಡ್ರು ಇಂತಹ ಸ್ಥಿತಿಯಲ್ಲಿ ಅಂತ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ನಮಗೂ ಕೂಡ ಧೈರ್ಯ ಬರ್ತದೆ. ಓಹೋ, ಹೀಗೆ ನಡ್ಕೊಂಡ್ರು, ಆದ್ರಿಂದ ಅವರು ದುಃಖದಿಂದ ಪಾರಾದರು ಅನ್ನುವಂತಹ ಮಾತುಗಳನ್ನು ಕೇಳಿ ನಾವು ಕೂಡ ಜೀವನದಲ್ಲಿ ಗಟ್ಟಿಯಾಗಿ ನೆಲೆ ಊರ್ತೀವಿ. ಅದಕ್ಕಾಗಿ ಬಹುಶ್ರುತತ್ವ ನಿರಿತತ್ಸಹೇ ಬಲ ನಸಾ ಸವಿತ್ರಿ ವಿರಹಂ ಸಹೇತತೆ. ಅದಕ್ಕೆ ನಾನು ಸಹನ ಮಾಡ್ಕೊಂಡೀನಿ, ನಿಮ್ಮಮ್ಮ ಸಹನ ಮಾಡ್ಕೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ನೀವಂತರೂ ಹೂ ಅಂದ್ಬಿಡ್ರಿ ಅಂತ ಇಷ್ಟು ಹೇಳಿದ್ರು. ಪಾಪ ಬಹಳ ಬೇಸರ ಆಯಿತು ಅಪ್ಪನಿಗೆ. ವಿಚಿಂತ್ಯ ವಿದ್ವಾನ್ ಸ ನಿರುತ್ತರೀಕೃತ ತಥಾಸ್ತು ಮಾತಾನುವದೇದ್ಯದೀದಿತಂ ಉದೀರ್ಯ ಕೃಚ್ಛ್ರಾದುಪಗಮ್ಯ ಮಂದಿರಂ ಪ್ರಿಯಾ ಸಕಾಶೇ ತಮುದಂತಮಬ್ರವೀತ್. ವಿಚಿಂತ್ಯ ವಿದ್ವಾನ್, ಆಲೋಚನೆ ಮಾಡಿದ ನಾರಾಯಣ ಭಟ್ಟರು, ನಿರುತ್ತರೀಕೃತ, ಏನು ಉತ್ತರ ಹೇಳ್ಬೇಕಿನ್ನ? ನಿರುತ್ತರೀಕೃತ, ಉತ್ತರ ಇಲ್ಲ. ತಥಾಸ್ತು, ಆಗಿ ಹೂ ಅಂದ್ಬಿಟ್ರು. ಮಗನ ಸಂಕಲ್ಪ ಬಲ ಜಾಸ್ತಿ ಇದೆ ರೀ. ಆ ಮಗನ ಸಂಕಲ್ಪದ ಬಲದ ಮುಂದೆ ಇವರೇನು ಮಾಡ್ಲಿಕ್ಕಾಗಿಲ್ಲ, ಹೂ ಅಂದ್ಬಿಟ್ರು. ತಥಾಸ್ತು ಜೊತೆಗೆ ಮತ್ತೊಂದು ಮಾತಾ ಅನುವದೇತ್ ಯದಿ ಇತಿ. ಅಮ್ಮ ಹೂ ಅಂದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಅಮ್ಮ ಹೂ ಅನ್ಬೇಕು. ಯಾಕೆ? ಅವ್ರಿಗೆ ಗೊತ್ತು ನನ್ನ ಹೆಂಡತಿ ಎಂದು ಹೂ ಅನ್ನಂಗಿಲ್ಲ. ಇವ ಎಷ್ಟು ಸಲ ಕೇಳ್ಕೊಂಡ್ರು ಆಕಿ ಒಲ್ಲೆ ಅಂತಾಳ, ಬ್ಯಾಡ ಅಂತಾಳ. ಭಾಳ ಅಂದ್ರೆ ಒಂದು ಅಸ್ತ್ರದ ಅಲ್ಲ, ಏನಸ್ತ್ರ? ಧಾರಾಕಾರವಾಗಿ ಬರುವ ಕಣ್ಣೀರಿದೆಯಲ್ಲ, ಆ ಕಣ್ಣೀರಿನ ಅಸ್ತ್ರವನ್ನ ಇವನ ಮುಂದೆ ಇಟ್ಟು ಇವನ ಮನಸ್ಸನ್ನ ಕರಗಿಸಿ ಇವನ ಮನೆಯಲ್ಲೇ ಉಳಿಸ್ಕೊಂಡು ಬಿಡೋಣ ಎಲ್ಲ ಪ್ಲಾನ್ ಮಾಡ್ಕೊಂಡ್ರು. ಉದೀರ್ಯ ಕೃಚ್ಛ್ರಾದ್ ಉಪಗಮ್ಯ ಮಂದಿರಂ. ಮತ್ತೆ ನೇತ್ರಾವತಿ ನದಿ ದಾಟಿಕೊಂಡು ರಾಜಕಕ್ಕೆ ಬಂದ್ರು, ಮನೆಗೆ ಬಂದ್ರು. ಬಾಗಿಲಲ್ಲೇ ಕಾಯ್ತಾ ನಿಂತಿದ್ಲು ವೇದವತಿ, ಯಾವಾಗ ಬರ್ತಾರೆ ಮನೆಯವರು ಬರ್ತಾರೆ ಅಂತ ಬಂದ್ರು. ಮುಖದಲ್ಲಿ ಒಂದು ಸ್ವಲ್ಪ ಸಂತೋಷ ಭಾವ ನಡಿಲಾಯರಿಗೆ, ಇನ್ನೊಂದು ಕಡೆಗೆ ದುಃಖ ಭಾವ. ಇದೇನಿದು ಮಿಶ್ರ ಭಾವ ಕಾಣ್ತಾ ಇದೆ ನಮ್ಮ ಮನೆಯಲ್ಲಿ. ಒಂದ ಪೂರ್ಣ ದುಃಖದ ಭಾವ ಕಾಣಬೇಕಾಗಿತ್ತು, ಇಲ್ಲ ಸಂತೋಷದ ಭಾವ ಕಾಣಬೇಕಾಗಿತ್ತು. ಎರಡೂ ಇಲ್ಲದೆ ಈ ಮಿಶ್ರ ಭಾವ ಕಾಣ್ತಾ ಇದೆಯಲ್ಲ, ಏನಾಯಿತು ಅಂತ ಕೂತಾಗ ಗಂಡ ಹೇಳಿದ್ರಂತೆ, ನಡಿಲ್ಲ ಹೋಗಿದ್ದೆ ಸಿಕ್ನಾ ವಾಸುದೇವ, ಏನಂದ ಅಂತ ಕೇಳಿದ್ರೆ ಹೇಳಿದ್ರಂತೆ, ಇಲ್ಲ ಅವನು ಸನ್ಯಾಸ ತಗೊಳ್ಳೋದು ನಿಶ್ಚಯ ಅಂತೆ, ಬರೋದಿಲ್ವಂತೆ ಮನೆಗೆ. ಏನ್ ಮಾಡಿದ್ರು ಅವನು ಸನ್ಯಾಸ ಬಿಡೋದಿಲ್ಲ ಅಂತ ಇದ್ದಾನೆ. ಸರಿ, ನೀವ್ಯಾಕಷ್ಟು ಮುಖದಲ್ಲಿ ನಗು ತರ್ತಾ ಇದ್ದೀರಿ, ಏನು? ಅವನು ಆಡಿದ್ದು ಒಂದು ಮಾತು ಕೇಳಿ ನಗು ಬಂದ್ಬಿಡ್ತಂಗೆ ಎಂದು ಅವರಮ್ಮಂದು. ಏನಂದ ನನ್ನ ಮಗ ಅಂತ ನಿಮಗೆ ನಗು ಬರುವಂತಹದ್ದು ಏನಂದ? ಏನಿಲ್ಲ, ತಮ್ಮ ಹುಟ್ಟಿದ ಮೇಲೆ ಸನ್ಯಾಸ ತಗೊಳ್ತೀನಿ ಅಂತ. ಇವರವು ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರು. ತಮ್ಮ ಹುಟ್ಟಿದ ಮೇಲೆ ಸನ್ಯಾಸ, ಇದ್ಯಾ ಹುಚ್ಚತನ ಇದು? ತಗೊಂಡಿದ್ದು ತಗೊಂಡು ಹೋಗ್ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು. ಈ ತಮ್ಮ ಹುಟ್ಟಿದ ಮೇಲೆ ಇದೇನು ಕರಾರ ಹಾಕಿದ? ಮನಸ್ಸಿನಾಗ ಒಂದು ಕಡೆ ಎಲ್ಲೋ ಸಣ್ಣ ಆಶಾ, ವಾಸುದೇವ ಅಂದಾನ ಅಂತಂದ್ಮೇಲೆ ಯಾಕೆ ತಮ್ಮ ಹುಟ್ಲಿಕ್ಕಿಲ್ಲ? ಆಕಿಗೂ ಒಂದು ಆಶಾ ಬಂತು. ಯಾಕೆ? ವಾಸುದೇವನ ಮಹಿಮೆಗಳನ್ನು ಪ್ರತ್ಯಕ್ಷ ಕಂಡವಳು. ಬಂಡಿಗಳು ತಂದು ಹಾಲಿನ ಭಾಂಡಿ ಮೇಲೆ ಇಟ್ಟದ್ದು, ಗುಡ್ಡದಿಂದ ಹಾರಿ ಬಂದದ್ದು, ಮಣಿಮಂತನ್ ಕೊಂದದ್ದು, ಪುರಾಣಕ್ಕೆ ಕೂತಾಗ ಆಚಾರ್ಯಗೆ ಬೆವರಿಳಿಸಿದ್ದು, ಕೊನೆಗೆ ಮನಿ ಪುರಾಣದಾಗ ಅಪ್ಪಗೆ ಬೆವರಿಳಿಸಿದ್ದು. ಇಷ್ಟೆಲ್ಲ ನೋಡಿ ಒಂದು ಮಾತೊಳಗೆ ಏನೋ ಒಂದು ದೃಢ ಅದ, ಶಕ್ತಿ ಅದ. ಆದ್ರೂ ಆತು ಅಂತ ಒಂದು ಸಣ್ಣ ಆಶಾ ಮನಸ್ಸೊಳಗ. ಆಗ ನಾರಾಯಣ ನಡಿಲ್ಲಾಯರು ಕೂತ್ಕೊಂಡು ಹೇಳಿದ್ರು, ನೋಡು ಅಕಸ್ಮಾತ್ ಹಂಗೇದರ ಆದರೆ ಆಗ್ಲಿಕ್ಕಿಲ್ಲ, ಆದರೆ ಒಪ್ಕೋಬೇಡ, ಪ್ರಾಕ್ಟೀಸ್ ಮಾಡು, ಹಿಂಗೆ ಡೈಲಾಗ್ ಹೇಳು, ಇದೇ ಡೈಲಾಗ್ ಬರ್ದು ಕೊಡ್ತೀನಿ. ಪಾಪ ಎಲ್ಲ ಬರೆಸಿದ್ರು ಅವರು. ಬೇಡ ಅನ್ನು, ಓಹೋ ಅನ್ನು, ಅನ್ನು ಎಲ್ಲ ಹೇಳಿಕೊಟ್ರು. ಆಕೆಗೆ ಏನೇನು ತಯಾರು ಮಾಡಿಸ್ಬೇಕು ಎಲ್ಲ ಟ್ರೈನಿಂಗ್ ಮಾಡಿಸಿದ್ರಿ. ಈ ನಾಟಕ್ಕಿಂತ ಮೊದಲು ರಿಹರ್ಸಲ್ ಅಂತ ಇರ್ತೀನಿ ನೋಡ್ರಿ, ಹಂಗೆಲ್ಲ ಮಾಡಿಸಿದ್ರು. ಎಲ್ಲ ತಯಾರಿ ಮಾಡಿಸಿ ಇವ್ರಿನ್ನ ಇದ್ರೆ ಆ ಹುಡುಗ ಏನೂ ತಲೆಗೆ ಶೋಳಿಲ್ರಿ. ವಾಸುದೇವ ತಮ್ಮ ಹುಟ್ಟಿದ ಮೇಲೆ ಅಂತ ಇಷ್ಟು ಅಂದಿದ್ರೆ ಅವ್ರ ಬಾಯಾಗ ಯಾವಾಗ ಅಂದಿದ್ರು ತಿರುಗಿ ಅದು ಬಂದು ಕೂತಿತ್ರಿ ಜೀವ. ಯಾವಾಗ ಈ ಗರ್ಭದಲ್ಲಿ ಪ್ರವೇಶ ಮಾಡಿ ಹೊರಗೆ ಬಂದಿನಿ, ಯಾಕಂದ್ರೆ ವಾಯುದೇವರ ಮಾತು ನಡೆಸಬೇಕು ಅಂತ ಕಾಯ್ತಾ ಇದ್ರು. ನಮ್ಮ ಆಚಾರ ವಾಕ್ಯ ಶುದ್ಧಿ ವಾಕ್ಯ ಸಿದ್ಧಿ ಅಂತ. ನಮ್ಮ ಆಚಾರ ವಾಕ್ಯ ಶುದ್ಧಿ ವಾಕ್ಯ ಸಿದ್ಧಿ ಬೇಡ, ಆಚಾರ್ಯ ಚರಿತ್ರೆಯನ್ನ ಹೇಳುವಂತಹ ವಾಯುಸ್ತುತಿಯನ್ನ ಪಾರಾಯಣ ಮಾಡ್ತಾ ಇದ್ದವರ ಬಾಯಿಯಿಂದ ಬಂದ ಮಾತುಗಳೆಲ್ಲ ಸತ್ಯ ಆಗ್ತದೆ. ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥ ಶ್ರೀಪಾದಂಗಳವರು ವಾಯುಸ್ತುತಿಯಲ್ಲಿ ಅಪಾರವಾದ ವಿಶ್ವಾಸ. ಯಾರೇ ಏನಾದರೂ ಬಂದು ಕೇಳಿ, ಸ್ವಾಮಿ ಹಂಗಾಗ್ಯದ ಹಿಂಗಾಗ್ಯದ, ಹೋಗ ಬೈಲೆ ಒಂದು ತಲೆಗೆ ಪಟಾರ ಅಂತಂದು ಬಿಟ್ಟು ತಗೋ ಮಂತ್ರಾಕ್ಷತೆ ಹೋಗ್ಕಾನ ಸ್ವಾಮಿಗಳ ಕೈನು ವಾಯುಸ್ತುತಿ ಬರ್ತದೆ ಇಲ್ಲ ಅಂತ ಕೇಳಬೇಕು. ವಾಯುದೇವರ ಮೇಲೆ ವಿಶ್ವಾಸ ಇದ್ರೆ ಎಂಥ ಕೆಲಸನೂ ಆಗ್ತದೆ. ಏನೋ ವಿಘ್ನ ಬಂದಿತ್ತು, ಜಘ್ನೇ ನಿಘ್ನೇನ ವಿಘ್ನ ಹೇಳ ಅನ್ಬೇಕು.
ಇಷ್ಟಂದು ಕೊಟ್ರೆ ಮುಂದಿನ ಸರ್ತಿ ನಾವು ಬರೋ ಕಾಲಕ್ಕೆ ಒಂದಿಷ್ಟು ಹಣ್ಣು ಹಂಪಲು ಸ್ವಾಮಿ ಹಿಡ್ಕೊಂಡೇ ಬರ್ಬೇಕು. ಏನಪ್ಪಾ ಸ್ವಾಮಿ ಕೆಲಸ ಆಗಿ ಹೋಗಿದೆ ನೋಡಿದಿಲ್ಲ, ವಾಯುದೇವರು ಎಂಥ ಕೆಲಸ ಮಾಡಿಸಿದ್ರು, ಪ್ರಾಣದೇವರು ಎಂಥ ಕೆಲಸ ಮಾಡಿಸಿದ್ರು. ವಾಯುದೇವರ ಚರಿತ್ರೆಯನ್ನ ಹೇಳುವಂತಹ ಮಂತ್ರತುಲ್ಯವಾದ ವಾಯುಸ್ತುತಿಯನ್ನ ಪಾರಾಯಣ ಮಾಡ್ತಾ ಇದ್ದವರಿಗೆ ಇಟ್ಟು ಸಾಮರ್ಥ್ಯ ಇದ್ದದ್ದಾದ್ರೆ ವಾಯುದೇವರ ಬಾಯಿಂದ ಬಂದ ಮಾತು ಯಾಕೆ ಕೆಲಸ ಮಾಡೋದಿಲ್ಲ? ನಿಶಾಚರೇರಿವ ಲಕ್ಷ್ಮಣಪುರ ಮೃಕೋದರ ಸೇವ ಸುರೇಂದ್ರ ನಂದನ ಗದೋಥ ಶೌರೇರಿವ ಕರ್ಮ ಕೃತ್ರಿಯ ಸುಭಕ್ತಿಮಾನ್ ವಿಶ್ವವಿದೋ ನಜೋ ಭವತ್. ವರ್ಷ ತುಂಬೋದೊಳಗಾಗಿ ತಮ್ಮ ಹುಟ್ಟೇ ಬಿಟ್ಟ. ನಡಿಲ್ಲ ಆಯುರ್ವೇದವತಿ ನಡಲಿಕ್ಕೆ ಶುರು ಮಾಡಿದ್ರು. ಇದು ಗ್ಯಾರಂಟಿ ಆತಪ್ಪ, ಇದು ಟಿಕೆಟ್ ಸಿಕ್ಕಂಗ ಆತು, ಫುಲ್ ಕನ್ಫರ್ಮ್. ಏನು ನಮ್ಮ ಹುಡುಗ ವಾಸುದೇವ ಸನ್ಯಾಸಿ ಆಗ್ತಾನೆ? ಹಾಗೆ ತಮ್ಮ ಹುಟ್ಟಿದ ತಮ್ಮನ ಬಗ್ಗೆ ವರ್ಣನೆ ಮಾಡ್ತಾರೆ. ಹುಟ್ಟಿ ಬಂದವರು ವಿಷ್ಣು ತೀರ್ಥರು, ಆಚಾರ್ಯ ಸಾಕ್ಷಾತ್ ತಮ್ಮಂದ್ರು ವಿಷ್ಣು ತೀರ್ಥರು. ಎಂಥ ಮಹಿಮಾಪೇತರು. ಮುಂದೆ 15ನೇ ಸರ್ಗದಲ್ಲಿ ಅವರ ಮಹಿಮೆಯನ್ನು ಹೇಳ್ತಾರೆ. ಇಲ್ಲಿ ಹೇಳಲ್ಲ, 15ನೇ ಸರ್ಗದವರೆಗೆ ಕಾಯಬೇಕು ನಾವು ವಿಷ್ಣು ತೀರ್ಥರ ಮಹಿಮೆಯನ್ನು ಕೇಳೋದಕ್ಕಾಗಿ. ಪರಮಾದ್ಭುತವಾದ ಮಹಿಮೆ. ಥೇಟ್ ಆಚಾರ್ಯ ಇದ್ದಂಗಿದ್ರ ನೆನಪಿಟ್ಕೊಳ್ರಿ. ಒಂದೇ ಮಾತು, ಬೇರೆ ಏನು ಹೇಳೋಂಗಿಲ್ಲೇ ಇಲ್ಲ. ಇವ್ರ ಮುಖ ಅವ್ರ ಮುಖ, ಇವ್ರ ನಡಿಗೆ ಅವ್ರ ಮಾತು, ಇವ್ರು ಕೂಡೋದು ಅವ್ರು ಹೇಳೋದು ಎಲ್ಲ ಒಂದೇ ಇತ್ತಂತೆ. ಶ್ರೀಮದಾಚಾರ್ಯರು ಬದರಿಕಾಶ್ರಮ ಪ್ರವೇಶ ಮಾಡಿದ ಮೇಲೆ ವಿಷ್ಣು ತೀರ್ಥರ ಒಬ್ಬರು ಏಕಾಂತ ಶಿಷ್ಯರು ಅನಿರುದ್ಧ ತೀರ್ಥರು ಅಂತ ಹೇಳಿ, ಆ ಅನಿರುದ್ಧ ತೀರ್ಥರು ಉಡುಪಿಯಲ್ಲಿ ಆಚಾರ್ಯ ಇಲ್ಲದೆ ನಮಗೆ ಬಡಬಡ ಆಗ್ಲಿಕ್ಕತ್ತದ, ಪೂಜಾ ಅದೆಲ್ಲ ಸ್ವಲ್ಪ ಅನಾನುಕೂಲ ಆಗ್ಯದ ಅಂತ ಹೇಳಿ ಸಹ್ಯಾದ್ರಿ ಆ ಬೆಟ್ಟಕ್ಕೆ ಹೋಗಿ ಕರ್ಕೊಂಡ್ಬಂದ್ರು. ಬರ್ರಿ ನೀವು ಬರಬೇಕು ಅಂತ ತಿಳ್ಕೊಂಡು ಹೇಳಿ ವಿಷ್ಣು ತೀರ್ಥರು ಬಂದ್ರಂತೆ. ಬಂದ್ರೆ ಊರ್ನಲ್ಲಿ ಇದ್ದವರೆಲ್ಲ ಮತ್ತೆ ಆಚಾರ ಬಂದ್ಬಿಟ್ರಲ್ಲ ಅಂತ ತಿಳ್ಕೊಂಡ್ಬಿಟ್ರಂತ. ಬಂದದ್ದು ವಿಷ್ಣು ತೀರ್ಥರು, ಅಂದುಕೊಂಡದ್ದು ಮತ್ತೆ ನಮ್ಮ ಮಧ್ವಾಚಾರ ಬಂದ್ಬಿಟ್ರಲ್ಲ ಅಂತ. ಆಮೇಲೆ ಗೊತ್ತಾಯ್ತಂತ ಇಲ್ಲಿಲ್ಲ ವಿಷ್ಣು ತೀರ್ಥರು ಬಂದದ್ದು ಅಂತ. ಅಷ್ಟು ಮುಖ ಹೂಬಹು, ಏನು ವ್ಯತ್ಯಾಸ ಇಲ್ಲ. ಅಷ್ಟು ಸುಂದರನಾದ ಮಗ ಹುಟ್ಟಿದ್ದಾನೆ. ನಾರಾಯಣ ಪಂಡಿತಾಚಾರ್ಯರಿಗೆ ಶಬ್ದ ಸಿಗವಲ್ವು. ಶ್ರೀಮದಾಚಾರ್ಯ ತಮ್ಮ ಹುಟ್ಟಿದ್ದಾನೆ ಅಂತಂದ್ರೆ ಏನ್ ಹೇಳ್ಬೇಕು ಹೇಳ್ರಿ ನೋಡಂತೆ. ನಮ್ಮಲ್ಲಿ ಯಾರ ತಮ್ಮಂದು ಹುಟ್ಟು ಬಿಟ್ರೆ ಮುಗಿದು ಹೋತ್ರಿ, ಕೆಲಸಕ್ಕೆ ಬರಲಾರ್ದೆಲ್ಲ ಡೈಲಾಗ್ ಹೊಡೆದು ಹಾಕ್ತಿರ್ತಾರೆ. ಒಂದು ಅಣ್ಣನ ಗುಣಗಳಿಗೂ ತಮ್ಮನಿಗೂ ಏನೇನೂ ಸಂಬಂಧ ಇರೋದಿಲ್ಲ. ಆದ್ರೆ ಏನು ಹೊಗಳ್ತಿರ್ತಾರೆ ಅಂತವೆಂದು ಹೊಗಳಬಾರ್ದು. ಶ್ರೀಮದಾಚಾರ್ಯರ ತಮ್ಮಂದ್ರು ಅಂತಂದ್ರೆ ಪರಮಾದ್ಭುತ. ನಿಶಾಚರೇರಿವ ಲಕ್ಷ್ಮಣಪುರ ಒಂದು ದೃಷ್ಟಾಂತ. ರಾಮಚಂದ್ರನಿಗೆ ಲಕ್ಷ್ಮಣನಿದ್ದಂತೆ. ನಿಶಾಚರೇರಿವ ಲಕ್ಷ್ಮಣಪುರ ವೃಕೋದರ ಸೇವ ಸುರೇಂದ್ರ ನಂದನ. ಭೀಮನಿಗೆ ಅರ್ಜುನ ಇದ್ದಂತೆ, ಭೀಮಸೇನನಿಗೆ ಅರ್ಜುನ ಇದ್ದಂತೆ. ಗದೋಥ ಶೌರೇರಿವ ಕರ್ಮ ಕೃತ್ಪ್ರಿಯ. ಶ್ರೀಕೃಷ್ಣನಿಗೆ ಗದ ಎಂಬ ತಮ್ಮನ ಇದ್ದಂತೆ. ಅಪ್ರಸಿದ್ಧ ಇದು ಗೊತ್ತಿಲ್ಲ, ಬಹಳ ಚೆನ್ನಾಗಿದೆ. ಗದೋಥ ಶೌರೇರಿವ ಕರ್ಮ ಕೃತ್ಪ್ರಿಯ ಸುಭಕ್ತಿಮಾನ್ ವಿಶ್ವವಿದೋ ನುಜೋ ಭವತ್. ವಿಶ್ವವಿದ ಶ್ರೀಮದಾಚಾರ್ಯರಿಗೆ ಅನುಜ ತಮ್ಮನಾಗಿ ಬಂದ. ಅವನ ಹೆಸರು ಹೇಳೋದಿಲ್ಲ. ಇದೊಂದು ದೊಡ್ಡ ಕಥೆ. ನಾರಾಯಣ ಪಂಡಿತಾಚಾರ್ಯರು ಎಲ್ಲೆಲ್ಲೆಲ್ಲೆಲ್ಲೂ ಈ ಪೂರ್ವಾಶ್ರಮದ ಹೆಸರುಗಳನ್ನೇ ಹೇಳಿಲ್ಲ. ಹಾಗಿದ್ದವನು ರಾಮಚಂದ್ರನಿಗೆ ಲಕ್ಷ್ಮಣ ಇದ್ದಂತೆ. ನಿಶಾಚರ ಅಂದ್ರೆ ರಾವಣ. ರಾತ್ರಿ ಅಡ್ಡಾಡ್ತಿದ್ದಂತ, ಅಂದ್ರೆ ರಾಕ್ಷಸರು ರಾತ್ರಿ ಅಡ್ಡಾಡ್ತಿದ್ರು ಅಂತ ಇಷ್ಟರ್ಥ. ಉಳಿದವರಿಗೆಲ್ಲ ಗೊತ್ತಾಗ್ತವೆ. ಅದಕ್ಕೆ ಲಕ್ಷ್ಮಣ ಇವ. ರಾಮನಿಗೆ ಲಕ್ಷ್ಮಣನು ಹೇಗೋ ಹಾಗೆ. ವೃಕೋದರ ಸೇವ ಸುರೇಂದ್ರ ನಂದನ. ಸುರೇಂದ್ರ ಇಂದ್ರ, ನಂದನ ಮಗ ಯಾರು? ಅರ್ಜುನ. ವೃಕೋದರಸ್ಯ ಭೀಮಸ್ಯ ಅರ್ಜುನ ಇವ. ಭೀಮಸೇನನಿಗೆ ಹೇಗೆ ಅರ್ಜುನ ಬನ್ನೋ ಹಾಗೆ. ಶೌರೇಹೇ ಶ್ರೀಕೃಷ್ಣ ಪರಮಾತ್ಮನಿಗೆ ಗದ ಇವ. ಗದ ಅಂತ ಒಬ್ಬ ತಮ್ಮ ಇದ್ದಂತೆ. ಬಲರಾಮ ಅಣ್ಣ ಗೊತ್ತ್ರಿ, ಕೃಷ್ಣಗೊಬ್ಬ ತಮ್ಮ ಇದ್ದ ಅಂತ ಗೊತ್ತಿಲ್ಲ. ತಂಗಿ ಇದ್ಲು ಗೊತ್ತು, ಮತ್ತೆ ಸುಭದ್ರ ಗೊತ್ತು ನಮಗೆ. ಅಂದ್ರೆ ನಾವು ಭಾಗವತವನ್ನು ಅರ್ಧಂಬರ್ಧ ಕೇಳೀವಿ, ಮಹಾಭಾರತವಂತರೂ ಕೇಳೇ ಇಲ್ಲ. ಹಿಂಗಿದ್ದೀವಿ ನಮ್ಮ ಪರಿಸ್ಥಿತಿ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಸ್ವಲ್ಪ ಇತಿಹಾಸವು ಗೊತ್ತಾಗ್ಲಿ ಅಂತ ಹೇಳಿ ಗದೋಥ ಶೌರೇರಿವ ಕರ್ಮಕೃತ್ ಪ್ರಿಯ ಸುಭಕ್ತಿಮಾನ್ ವಿಶ್ವವಿದೋ ನುಜೋ ಭವತ್. ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅದು ವಿಶ್ವವಿದ ಅಂದ್ರೆ ಎಲ್ಲವನ್ನ ಬಲ್ಲವರು. ಈ ವಿಶೇಷಣ ಇದೆಯಲ್ಲ, ಈ ವಿಶ್ವವಿದ ಅಂತನ್ನೋ ಶಬ್ದ ಇದೆಯಲ್ಲ, ಇದು ಎಲ್ಲವನ್ನ ಬಲ್ಲವರು ಅಂತ ಇಷ್ಟರ್ಥ. ಅದಕ್ಕೆ ಅದನ್ನ ರಾಮನಿಗೂ ಅನ್ವಯ ಮಾಡಬೇಕು, ಕೃಷ್ಣನಿಗೂ ಅನ್ವಯ ಮಾಡಬೇಕು, ಭೀಮನಿಗೂ ಅನ್ವಯ ಮಾಡಬೇಕು. ಯಾಕೆ? ರಾಮನೂ ಸರ್ವಜ್ಞ, ಕೃಷ್ಣನೂ ಸರ್ವಜ್ಞ, ಭೀಮಸೇನನು ಸರ್ವಜ್ಞ. ಹೀಗಾಗಿ ವಿಶ್ವವಿದ ಅಂತನ್ನುವುದು ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ವಿಶ್ವವಿದ ಅಂದ್ರೆ ವಾಸುದೇವನಿಗೆ ಅನುಜ ತಮ್ಮನಾದ ಅಂತ ಇಷ್ಟು ಬರೆದಿದ್ದಾರೆ. ಅಲ್ಲ,
ಅದು ವಿಶ್ವವಿದಃ ನಿಶಾಚರಾರೇಹೇ ಸರ್ವಜ್ಞನಾದ ರಾಮ, ವೃಕೋದರಸ್ಸೇವ ಸರ್ವಜ್ಞನಾದ ಭೀಮ, ಶೌರಿಹಿ ಸರ್ವಜ್ಞನಾದ ಕೃಷ್ಣ, ಇವರೆಲ್ಲರಿಗೂ ಸರ್ವಜ್ಞತ್ವ. ಮುಂದೆ ಆ ತಮ್ಮಂದ್ರು ಇದ್ರಲ್ಲ ಲಕ್ಷ್ಮಣ, ಅವ ಹೆಂಗಿದ್ದ ಅಂತ ಕೇಳಿದ್ರೆ 3 ವಿಶೇಷಣ. ಕರ್ಮಕೃತ, ಪ್ರಿಯ, ಸುಭಕ್ತಿಮಾನ್. 3 ನೆನಪಿಟ್ಕೊಳ್ರಿ. ಕರ್ಮಕೃತ ಅಂತಂದ್ರೆ ಅಣ್ಣ ಹೇಳಿದ್ದನ್ನ ವಿಚಾರವೇ ಮಾಡೋ ಹಂಗಿಲ್ಲ, ಮಾಡೇ ಬಿಡೋದು. ಲಕ್ಷ್ಮಣ ಹೆಂಗಿದ್ದ ಅಂತಂದ್ರೆ, ಲಕ್ಷ್ಮಣ ಆ ಶೂರ್ಪಣಖನ ಮೂಗು ಕಿವಿ ಕತ್ತರಿಸು, 2ನೇ ಥಾಟ್ ಇಲ್ರಿ, ಸೆಕೆಂಡ್ ಥಾಟ್ ಇಲ್ಲೇ ಇಲ್ಲ, ಕತ್ತರಿಸ್ಬಿಟ್ಟ. ಕಿವಿ ಮೂಗು 2 ಹೋಗೇ ಬಿಟ್ಟು. ಅಣ್ಣ ಹೇಳ್ಯಾನ, ಸೊ ವಿಚಾರ ಮಾಡ್ಬೇಕೋ ಬ್ಯಾಡೋ, ಅಣ್ಣ ಹೇಳ್ಯಾನ, ಮುಗೀತು. ಇಂಥ ಅಣ್ಣನ ಭಕ್ತಿ, ಭ್ರಾತೃ ಪ್ರೇಮ, ಕರ್ಮಕಥ. ಭೀಮಸೇನನ ಮಾತನ್ನು ಅರ್ಜುನ ಹೀಗೆ ಕೇಳ್ತಿದ್ದಾನೆ ಬಿಟ್ಕೊಳ್ರಿ. ಅಣ್ಣ ಭೀಮ ಹೇಳಿದ್ದಾನ, 2ನೇ ಮಾತು ಇಲ್ವೇ ಇಲ್ಲ. ಶ್ರೀಮದಾಚಾರ್ಯ ಹೇಳಿದ್ದಾರ, ಟೀಕಾಕೃತ್ಪಾದ್ರೆ 2ನೇ ಮಾತು ಆಡೋದೇ ಇಲ್ಲ. ನಮ್ಮ ಆಚಾರ್ಯ ಹೇಳ್ಯಾರ, ಮುಗಿದು ಹೋಗ್ಬಿಡ್ತಾರೆ ಅಷ್ಟೇ. ಸುಭಕ್ತಿಮಾನ್, ಎಂತಹ ಭಕ್ತಿ! ಲಕ್ಷ್ಮಣನಿಗೆ ರಾಮಚಂದ್ರನ ಮೇಲೆ ಇದ್ದ ಭಕ್ತಿ ಅಂದ್ರೆ ಪರಮಾದ್ಭುತವಾದ ಭಕ್ತಿ. ಪ್ರಿಯ, ರಾಮಚಂದ್ರನಿಗೆ ಲಕ್ಷ್ಮಣನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ, ಹೀಗೆ ಕೈ ಇಟ್ಟರೆ ಲಕ್ಷ್ಮಣ ಅಂತಿದ್ದ, ಎದ್ರೆ ಲಕ್ಷ್ಮಣ ಅಂತಿದ್ದ ಅಂತ ರಾಮಾಯಣದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ. ಅರಣ್ಯಕ್ಕೆ ಹೊರಟು ನಿಂತಾಗ ಅಕ್ಕಿ ಜಾಣ್ರಿ ಅವಳು, ಕೈ ಗೊತ್ತವಳಿಗೆ. ಏನ್ ಗೊತ್ತು? ರಾಮನ ವನವಾಸಕ್ಕೆ ಕಳಿಸ್ಬಿಟ್ರೆ ಲಕ್ಷ್ಮಣ ಆಟೋಮೆಟಿಕ್ ಹೋಗ್ಬಿಡ್ತಾನೆ. ಯಾಕೆ? ಅವರಿಬ್ಬರು ಅಷ್ಟು ಪ್ರೀತಿ ಪಾತ್ರರು. ಒಂದೇ ಕಡೆ ಕೂಡೋದು, ಒಂದೇ ಕಡೆ ಮಲಗೋದು, ಒಂದೇ ಕಡೆ, ಎಲ್ಲ ಒಂದೇ ಕಡೆಗೆ. ಅಣ್ಣ ಹೊರಟು ನಿಂತ್ರೆ ತಮ್ಮಗ ಆಮಂತ್ರಣ ಇರ್ಲಿ ಬಿಡ್ಲಿ, ಸೂಟಿಗೆ ರೆಡಿನೇ, ಒಂದು ಬ್ಯಾಗ್ ಹಾಕೊಂಡೆ ಬಿಡೋದು. ಅಲ್ಲೋ ನಮ್ಮಣ್ಣ ಕರ್ಮೇಲೆ ನನ್ನೇನ್ರಿ ಮತ್ತೆ ಪ್ರತ್ಯೇಕ ಕರೆಯೋದು ಅನ್ನೋಷ್ಟು ಪ್ರೀತಿಯನ್ನು ಸಂಪಾದನೆ ಮಾಡಿದ್ದ. ನಿಶಾಚರೇರಿವ ಲಕ್ಷ್ಮಣ ಪುರ ವೃಕೋದರ ಸೇವ ಸುರೇಂದ್ರ ನಂದನ ಗದೋಥ ಶೌರೇರಿವ ಕರ್ಮ ಕೃತ್ ಪ್ರಿಯ ಸುಭಕ್ತಿಮಾನ್ ವಿಶ್ವವಿದೋ ನುಜೋ ಭವತ್. ಗದ ತಮ್ಮ, ಕೃಷ್ಣನ ತಮ್ಮ, ಅವನು ಯಾರು? ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ಹೇಳಿದ್ದಾರೆ. ಗದಶ್ಚ ನಾಮಜೋ ನುಜೋ ಹರೇಸ್ಸ ರೋಹಿಣಿ ಸುತಃ ಪುರಾಸ ಚಂಡಕೋ ಗಣೋ ಹರೇರ್ ನಿವೇದಿತಾಶನಃ. ಅವರು ಯಾರು? ಗದ ಅಂತ ಒಬ್ಬ ತಮ್ಮ. ಹೌದು, ಬಲರಾಮ ಶೇಷದೇವರ ಅವತಾರ ಗೊತ್ತು, ಕೃಷ್ಣಾವತಾರ. ಗದ ದೇವರ ಗದೆ ಅವತಾರ ಅಲ್ಲ ಮತ್ತೆ. ಯಾರು ಗದ ಅಂತನವನು? ಎಷ್ಟು ಸ್ವಾರಸ್ಯ ಇದೆ, ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ರಿ. ವೈಕುಂಠದಲ್ಲಿ ಚಂಡಕ ಗಣ ಅಂತ ಒಂದು ಗಣ ಇದೆ ಅಂತ. ವೈಕುಂಠದಲ್ಲಿ ಅಂದ್ರೆ ಹೊರಗಡೆಗೆ, ವೈಕುಂಠದೊಳಗಲ್ಲ, ಮುಕ್ತರಲ್ಲ, ಅಮುಕ್ತ ಸ್ಥಾನದಲ್ಲಿ ಒಂದು ಚಂಡಕ ಗಣ ಅಂತ ಒಂದು ಗಣ ಇದೆ ಅಂತ. ಆ ಗಣದಲ್ಲಿ ಒಬ್ಬ ಇವ ಯಾರು? ಗದ ಅಂತನ್ನೋ ವ್ಯಕ್ತಿ ಏನಾಗಿ ಬಂದಿದ್ದಾನಲ್ಲ, ಕೃಷ್ಣನ ತಮ್ಮನಾಗಿ ಒಬ್ಬ. ಅವ ಏನ್ ಮಾಡ್ತಿರ್ತಾನೆ ವೈಕುಂಠದ ಹೊರಗಡೆಗೆ ಬಾಗಿಲಲ್ಲಿ ಅಂತಂದ್ರೆ, ಹರೇರ್ ನಿವೇದಿತಾಶನಃ, ದೇವರ ಊಟಕ್ಕೆ ತಯಾರಿ ಮಾಡೋ ವ್ಯಕ್ತಿ ಅಂತೇವನು. ದೇವರಿಗೆ ಎಲೆ ಹಾಕೋದು, ಉಪ್ಪು ಹಾಕೋ, ನಮ್ಮ ಪ್ರಕಾರ ಹೇಳೋಣಂತ. ಅಲ್ಲೇನ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಆಚಾರ ಅಲ್ಲೂ ಉಪ್ಪು ಹಾಕ್ತಿದ್ರಿ, ಆಚಾರ ಅಲ್ಲೂ ಇರಿ ಹಾಕ್ತಿದ್ರು, ಅಲ್ಲೂ ಎಣ್ಣೆ ಒಳಗೆ ಗೊಂಡ ಕರಿತಿದ್ರಿ, ಹಿಂಗೆಲ್ಲ ಕೇಳ್ಬಾರ್ದು. ನಮಗೆ ತಿಳಿಯೋಂಗೆ ಹೇಳ್ಬೇಕಾಗ್ತಿರ್ತದ. ಅಗ್ದಿ ಎಲ್ಲ ಮತ್ತೆ ಹಂಗ ಥೇಟ್ ಇಲ್ಲಿ ಹಂಗೆ ನಡೆದಿತ್ತಂದ್ರೆ ಏನ್ ತಿಳ್ಕೊಬೇಕೆಲ್ಲ. ಎಲೆ ಹಾಕ್ತಿದ್ದ. ಎಲ್ಲ ಅಡಿಗೆಯನ್ನ ಅಮ್ಮನವ್ರು ಮಾಡಿಡ್ತಿದ್ರು, ಮಹಾಲಕ್ಷ್ಮೀ ದೇವಿ. ಇವರೆಲ್ಲ ತಗೊಂಡ್ ಬರ್ಬೇಕು, ತಂದಿಟ್ಟು ಪೀಠ ಹಾಕಿ ದೇವರಿಗೆ ಊಟಕ್ಕೆ ಕೊಡುವಾಗ ಕೈ ತೊಳಿಲಿಕ್ಕೆ ನೀರು, ಪಾತ್ರೆಗಳು, ಚಾಮರದ ವ್ಯವಸ್ಥೆ ಎಲ್ಲ ಮಾಡೋದು ಯಾರ್ದು ಅಂದ್ರೆ ಇವಂದಂತ. ಆಚಾರ ಅಂತಾರೆ ಈ ಮಾತನ್ನ. ಹರೇರ್ ನಿವೇದಿತಾಶನಃ ಪುರಾಸ ಚಂಡಕೋ ಗಣ ಹರೇರ್ ನಿವೇದಿತಾಶನಃ ಗದಶ್ಚ ನಾಮತೋ ನುಜೋ ಹರೇಸ್ಸ ರೋಹಿಣಿ ಸುತಃ. ಎಲ್ಲಿ ಹುಟ್ಟಿದ್ದ ಅಂತ ಕೇಳಿದ್ರೆ, ಬಲರಾಮ ಆದ್ಮೇಲೆ ರೋಹಿಣಿಯಲ್ಲಿ ಹುಟ್ಟಿದವನು ಇವನು. ಯಾಕೆ ಅಂದ್ರೆ ಮತ್ತೆ ದೇವಕಿಯಲ್ಲಿ ಹುಟ್ಟಿದವಳು ಸುಭದ್ರ, ಬಲರಾಮನಾದ ಮೇಲೆ ಹುಟ್ಟಿದವನು ಗದ. ಹೀಗಾಗಿ ಆ ಗದನ ದೃಷ್ಟಾಂತ ಕೊಡ್ತಾ ಇದ್ದಾರೆ. ರಾಮಚಂದ್ರನಿಗೆ ಲಕ್ಷ್ಮಣನಂತೆ ಅಂದ್ರೆ ನಾವೀಗ ವಿಷ್ಣು ತೀರ್ಥರನ್ನ ಅನುಸಂಧಾನ ಮಾಡುವಾಗ ಲಕ್ಷ್ಮಣನಲ್ಲಿ ಇದ್ದ ಗುಣಗಳೆಲ್ಲ ಅವರಲ್ಲಿ ಕಾಣಿಸ್ಬೇಕು, ಅರ್ಜುನನಲ್ಲಿ ಇದ್ದ ಎಲ್ಲ ಗುಣಗಳು ಕಾಣಿಸ್ಬೇಕು. ಆ ಚಂಡಕ ಗಣದಲ್ಲಿ ಇದ್ದ ವ್ಯಕ್ತಿ ಗದ ಇದ್ದಾನಲ್ಲ, ಅವನಲ್ಲಿ ಇದ್ದ ಗುಣಗಳೆಲ್ಲ ಕಾಣಿಸ್ಬೇಕಂತೆ. ವೃಕೋದರ ಸೇವ ಸುರೇಂದ್ರ ನಂದನ. ನಾರಾಯಣ ಪಂಡಿತಾಚಾರ್ಯ 15ನೇ ಸರ್ಗದಲ್ಲಿ ಹೇಳುವಾಗ, ಅವರ್ಣ್ಯೋ ಮಹಿಮಾತಸ್ಯ ಲೌಲ್ಯಾತ್ ಸಂವರ್ಣ್ಯತೆ ಮನಾತ್. ಆಗೋದಿಲ್ಲ, ವಿಷ್ಣು ತೀರ್ಥರ ಮಹಿಮೆಯನ್ನು ಹೇಳ್ತೀವಿ ಅಂತನ್ನೋದು ನಮ್ಮ ಕಡೆಯಿಂದ ಇಲ್ಲ, ಸಾಧ್ಯ ಇಲ್ಲ. ಆದರೂ
ಏನೋ ಪ್ರಯತ್ನ ಮಾಡ್ತೀನಿ ಅಂತ 15ನೇ ಸರ್ಗದಲ್ಲಿ ಸ್ವಲ್ಪ ವರ್ಣನೆ ಮಾಡಿದ್ದಾರೆ. ಅಷ್ಟು ಪರಮಾದ್ಭುತವಾದ ವ್ಯಕ್ತಿಗಳು. ಅಲ್ಲಿ ನೋಡು ಹೇಳುವಾಗ ಹೇಗೆ ಹೇಳಿದ್ದಾರೆ, ವೃಕೋದರಸ್ಸೇವ ಸುರೇಂದ್ರ ನಂದನಃ ಅಂತ ಇದೆ. ಭೀಮನಿಗೆ ಅರ್ಜುನ ಹಾಗೂ ಹಾಗೆ ಅಂತ. ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಒಂದು ಮಾತು ಹೇಳ್ತಾರೆ. 18ನೇ ಅಧ್ಯಾಯದ 50-51ನೇ ಶ್ಲೋಕದಲ್ಲಿ ಹೇಳುವಾಗ ಒಂದು ಮಾತು ಹೇಳ್ತಾರೆ. ಜನ್ಮದುದ್ದಕ್ಕೂ ಭೀಮಸೇನ ಮಾಡಿದ್ದು ಏನನ್ನ ಅಂತ ಕೇಳಿದ್ರೆ, ನಾವೆಲ್ಲ ಕೃಷ್ಣನ ಸೇವೆ ಮಾಡಿದ್ದಾನೆ, ವ್ಯಾಸರ ಸೇವೆ ಮಾಡಿದ್ದಾನೆ ಭೀಮ ಅಂತ ತಿಳ್ಕೊಂಡಿದ್ದೇವೆ. ಹೌದು, ಒಂದು ಪಾರ್ಟ್ ಅದು. ಇನ್ನೊಂದೇನು, ತಥೋತ್ಕರ್ಷೆ ಫಲ್ಗುಣಸ್ಯ ಯಶಸ್ಸೋ ವಿಜಯಸ್ಯ ಚ ಉದ್ಯೋಗ ಆಸೀತ್ ಭೀಮಸ್ಯ. ಭೀಮ ಯಾವಾಗಲೂ ಹೀಗೆ ಪ್ರಯತ್ನ ಮಾಡ್ತಿದ್ದಂತೆ, ಅರ್ಜುನನಿಗೆ ಕೀರ್ತಿ ಬರಲಿ, ಅರ್ಜುನ ಫೇಮಸ್ ಆಗಬೇಕು, ಅರ್ಜುನನನ್ನೇ ಜನ ಎಲ್ಲ ಕೊಂಡಾಡಬೇಕು ಅಂತ ಪ್ರಯತ್ನ ಇತ್ತಂತೆ. ತಥಾ ಉತ್ಕರ್ಷೆ ಫಲ್ಗುಣಸ್ಯ ಯಶಸ್ಸಃ ವಿಜಯಾಯ ಚ. ಅರ್ಜುನ ಗೆದ್ರೆ ಭೀಮನಿಗೆ ಭಾರಿ ಆನಂದ, ಅರ್ಜುನನಿಗೆ ಯಶಸ್ಸು ಬಂದ್ರೆ ಭೀಮನಿಗೆ ಪರಮಾನಂದ. ದ್ರೌಪದಿ ದೇವಿಯ ಸ್ವಯಂವರಕ್ಕೆ ಹೋದಿರುವ ಸಂದರ್ಭದಲ್ಲಿ ಭೀಮನಿಗೆ ಅದೊಂದೇನ್ ಬಿಲ್ ಎತ್ತಿ ಹೊಡೆಯೋದೇನ್ ದೊಡ್ಡ ವಿಚಾರ ಇದ್ದಿದ್ದಿಲ್ಲ. ಅರ್ಜುನನ್ ಕರ್ಕೊಂಡು ಹೋಗಿ ಅರ್ಜುನ್ ಮುನ್ನಿಲ್ಲಿಸಿ ನೀ ಮಾಡು ಅಂದಾಗ ಅರ್ಜುನ ಭೀಮನಿಗೆ ನಮಸ್ಕಾರ ಹಾಕಿ, ನಿನ್ನ ಸಿಂಹ ಪಾಲು ನನಗೆ ಕೊಡ್ತಾ ಇದ್ದಿ, ನಿನಗೆ ಕೀರ್ತಿ ಬರಬೇಕಾದ್ದನ್ನು ಬಿಟ್ಟು ನನಗೆ ಕೊಡ್ತಾ ಇದ್ದಿ ಅಂತ ಹೇಳಿ ಕೃಷ್ಣನ ಮುಖವೊಮ್ಮೆ ನೋಡಿ, ಭೀಮನ ಮುಖವೊಮ್ಮೆ ನೋಡಿ ಅರ್ಜುನ ಕೈಯಲ್ಲಿ ಬಿಲ್ಲನ್ನು ಎತ್ತಿದಂತೆ ಮಹಾಭಾರತ ಹೇಳ್ತದೆ ಈ ಮಾತನ್ನು. ಅದಕ್ಕೆ ಭೀಮನ ಪ್ರಯತ್ನ ಏನಿತ್ತು ಅಂದ್ರೆ, ವೃಕೋದರಸ್ಸೇವ ಸುರೇಂದ್ರ ನಂದನಃ, ಯಾವಾಗಲೂ ಅರ್ಜುನನಿಗೆ ಒಳ್ಳೇದು ಮಾಡಬೇಕು ಅಂತ ತಿಳ್ಕೊಂಡು. ಅಲ್ರಿ, ಭೀಮ ಅರ್ಜುನನಿಗೆ ಮಾಡಿದ್ರೆ ಏನಾಯಿತು ಅಂದ್ರೆ, ಭೀಮಾರ್ಥಂ ಕೇಶವ. ಭೀಮ ಎಲ್ಲಿದ್ದಾನೋ ಕೇಶವ ಅಲ್ಲಿದ್ದಾನೆ, ಕೃಷ್ಣ ಅಲ್ಲಿದ್ದಾನೆ. ಏಚ ಫಲ್ಗುಣ ಪಕ್ಷಿಣಃ ಆಸನ್ ತಥೈವ ರಾಮಾದ್ಯಾಹ. ಯಾಕೆ? ಸಂಗ್ರಹೇಣ ಹನುಮತಃ. ಹನುಮ ಯಾವ ಪಕ್ಷದಲ್ಲಿ ಇದ್ದ, ರಾಮ ಇದ್ದ, ಸುಗ್ರೀವನ ಪಕ್ಷದಲ್ಲಿ ಇದ್ದದಕ್ಕಾಗಲ್ಲ ಹೋಗ್ಬಿಟ್ಟಿದ್ದ. ಇಲ್ಲಿ ಅರ್ಜುನನ ಪಕ್ಷಕ್ಕೆ ಬಂದದ್ರಿಂದ ಕೃಷ್ಣ ಈ ಕಡೆಗೆ ಬಂದಿದ್ದಾನೆ. ತದರ್ಥಮೇವ ಭೀಮಸ್ಯ ಅನುಜತ್ವಂ ಸುರೇಶ್ವರ ಆಪಪೂರ್ವಾನುತಾಪೇನ ತೇನ ಭೀಮಸ್ತಥಾ ಕರೋತ್. ಹಿಂದಿನ ಜನ್ಮದಲ್ಲಿ ವಾಲಿಗೆ ಅನಿಸ್ತಂತೆ, ನಾನು ಯಾಕೆ ಹನುಮಂತನ ಪಕ್ಷ ವಹಿಸ್ತಿಲ್ಲ, ಅವತ್ತು ಹನುಮಂತನ ಪಕ್ಷ ವಹಿಸದೇ ಇದ್ದದ್ದಕ್ಕೇನೆ ರಾಮನನ್ನು ಕೈ ಬಿಟ್ಟೋದ ಅಂತ ತಾಪ ಆಗಿ ಪಶ್ಚಾತ್ತಾಪದಿಂದ ಅರ್ಜುನನಾಗಿ ಭೀಮನ್ ತಮ್ಮನಾಗಿ ಹುಟ್ಟಿದ್ದಂತೆ ಶ್ರೀಮದಾಚಾರ್ಯ ಹೇಳ್ತಾರೆ ಈ ಮಾತನ್ನು. ಹಾಗಾಗಿ ಭೀಮನ ಪ್ರಯತ್ನ ಯಾವಾಗಲೂ ಏನಿರ್ತಿತ್ತು, ಅರ್ಜುನ ಮುಂದೆ ಬರಲಿ ಅಂತ ಇರ್ತಿತ್ತಂತ, ಬೇರೆ ಏನಿದ್ದಿದ್ದಿಲ್ಲ. ಅಂಥ ತಮ್ಮ ಹುಟ್ಟಿದ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ತಮ್ಮನ ಕಥೆಯನ್ನು ಹೇಳಿ ಮುಗಿಸಿದ್ರು. ತಮ್ಮ ಹುಟ್ಟಿದ್ದಾನೆ ಅಂತ ವಾರ್ತೆ ಬಂತು. ಮನೆಯಿಂದ ಏನು ಸುದ್ದಿ ಇಲ್ಲ, ಗಪ್ಪಾಗ್ಬಿಟ್ರು. ಯಾಕೆ ಏನ್ ಹೇಳಿದ್ದ ವಾಸುದೇವ, ತಮ್ಮ ಹುಟ್ಟಿದ ಮೇಲೆ ನಾನು ಸನ್ಯಾಸ ತಗೊಳ್ತೀನಿ, ಸುದ್ದಿನೇ ಹೇಳದೇ ಇದ್ರೆ ಹೆಂಗ್ ಗೊತ್ತಾಗ್ತದೆ? ಗೊತ್ತೇ ಆಗ್ತದೆ, ಮುಗ್ದೋ ಸುಮ್ಮನೆ ಕೂತ್ಬಿಟ್ಟಿದ್ರು. ವಾಸುದೇವ ಸುದ್ದಿ ಗೊತ್ತಾಯ್ತು. ನಮ್ಮವ್ವ ಇಷ್ಟು ಸರಳ ಪಟ್ಟಿಗೆ ಬಗ್ಗೋ ಕಲ್ಲಿಕ್ಕಿ ಒಂದ್ಸಲ ಹೋಗಿ ಹೇಳ್ಬರ್ತೀನಿ ಅಂದ್ರು. ಬಂದ್ರು ಒಂದ್ಸಲ, ವಾಸಕ್ಕಲ್ಲ ಹೇಳಿಕ್ ಬಂದ್ರು. ಎದಕ್ ಬಂದ್ರು? ಹ್ಞೂ ಅಂತೀಯೋ ಇಲ್ಲ ಇಷ್ಟ ಹೇಳು, ಹ್ಞೂ ಅಂತೀಯೋ ಇಲ್ಲ ಇಷ್ಟ ಹೇಳು, ಹಿಂಗ ಕೇಳ್ಯಾರ. ಮತ್ತೆ ಅದನ್ನ ಚಂದ ಹೇಳ್ತೀನಿ, ಇನ್ನೊಂದ್ ಸ್ವಲ್ಪ ಚಂದ ಹೇಳ್ತೀನಿ ಅದನ್ನ. ಬಂದ್ರು. ಕದಾಚಿದಾಪ್ಯಾಲಯ ಬುದ್ಧಿರಾಲಯಂ ನಿವೇದಯನ್ ಬಾಲಕಮೇನಮೇತಯೋಗೋ ದೃಢಸ್ವ ಸನ್ಯಾಸ ನಿಷೇಧ ನಿಶ್ಚಯಾಂ ಧವಾನುಮತ್ತೇದಮುವಾಚ ಮಾತರಂ. ಕದಾಚಿತ ಒಮ್ಮೆ ವಿಷ್ಣು ತೀರ್ಥರು ಹುಟ್ಟಿದ ಮೇಲೂ ಇಲ್ಲಿವರೆಗೆ ಹೇಳಿ ಕಳಿಸ್ಬೇಕೋ ಇಲ್ಲೋ ಪ್ರಾಮಾಣಿಕವಾಗಿ ಅವರಂದಿದ್ರಿಲ್ಲೋ, ತಮ್ಮ ಹುಟ್ಟೋ ತನಕ ನಾನು ತಗೊಳ್ಳೋದಿಲ್ಲ ಅಂತ ಹೇಳಿ. ಹುಟ್ಟ್ಯಾನಪ್ಪ ನಿನ್ನ ಆಯ್ತಿನ್ ತಗೊಳ್ಬಹುದು ಅಂತ ಹೇಳಿ ಕಳಿಸ್ಬೇಕೋ ಇಲ್ಲೋ, ಹೇಳಿಲ್ಲ, ಇಲ್ಲ ಸುದ್ದಿನೇ ಇಲ್ಲ. ನೋಡ್ರಿ ಎಷ್ಟು ಆಶ್ಚರ್ಯ. ಹಿಂದಿನ ಸರ್ತಿ ಮಧ್ವಾಚಾರ್ಯ ಹುಟ್ಟಬೇಕು ಅಂತ 12 ವರ್ಷ ಪ್ರಯತ್ನ ಮಾಡಿದ್ರು. ಈ ಸರ್ತಿ ಏನ್ 12 ವರ್ಷ ತಪಸ್ಸಿಲ್ಲ, ಏನೂ ಇಲ್ಲ. ಏನಿತ್ತು ಇವ್ರ ತಪಸ್ಸು ಅಂದ್ರೆ, ವಾಸುದೇವನ್ ಬಿಡಂಗಿಲ್ಲ ಅಂತ ಒಂದು ನಿರ್ಧಾರ ಇತ್ತಷ್ಟೇ. ಮಧ್ವಾಚಾರ್ಯ ನಾವು ಬಿಡಂಗಿಲ್ಲ ಅಂತ ಗಟ್ಟಿ ಹಿಡ್ಕೊಂಡು ಕೂತ್ರೆ ಹಿಂಗೆಲ್ಲ ಆಗ್ತಿರ್ತಾವ್ರಿ, ಚಲೋ ಆಗ್ತಾವ, ಏನು ಕೆಟ್ಟದ್ದಾಗಿಲ್ಲ. ನೋಡ್ರಿ ತಮ್ಮ ಹುಟ್ಟುಬಿಟ್ಟೀಗ. ಅದಕ್ಕೆ ಮೊದಲನೇ ಮಗ ಹುಟ್ಲಿಕ್ಕೆ ದೇವ್ರನ್ನ ಬೆಳ್ಕೋಬೇಕಾತ 12 ವರ್ಷಗಳ ಕಾಲ. ಎರಡನೇ ಮಗ ಹುಟ್ಲಿಕ್ಕೆ ವಾಸುದೇವನ್ ಬಿಡಂಗಿಲ್ಲ, ಇಷ್ಟೇ. ನಾವು ಮಧ್ವಾಚಾರ್ಯ ಬಿಡಂಗಿಲ್ಲ ಅಂತ ಇಟ್ಟು ಗಟ್ಟಿ ಹಿಡ್ಕೊಳ್ರಿ, ನಮ್ಮ ಮನೆಗೆಲ್ಲ ತಾವು ಬರ್ತಾವ, ಹುಡ್ಕೊಂಡ್ ಬರ್ತಾವ, ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲೇ ಇಲ್ಲ. ಬಾಗ್ಲ ಬರ್ಸ್ಕೊಂಡು ಏನಪ್ಪ ಮಧ್ವಾಚಾರ್ಯ ಬಿಟ್ಟಿಲ್ಲ ಅಂತಲ್ಲ, ಮತ್ತೆ ನಾ ಬರ್ತೀನಿ ತಗೋ ನಿಮ್ಮ ಮನ್ಯಾಗ ಕೊಡ್ಲಿಕ್ಕೆ ಏನ್ ಬರ್ತಾವ. ಅದಕ್ಕೆ ನಾವು ಸ್ವಲ್ಪ ನೆನಪಿಟ್ಕೊಂಡಿರ್ಬೇಕು ಇವೆಲ್ಲ ಕಥೆಗಳನ್ನ. ಬಂದು ಕದಾಚಿದಾಪ್ಯಾಲಯ ಬುದ್ಧಿರಾಲಯಂ ನಿವೇದಯನ್ ಪಾಲಕಮೇನಮೇತಯೋಗೋ. ಅಕ್ಕೇನ್ ಮಾಡಿದ್ಲು ಅಮ್ಮ? ದೃಢಸ್ವ ಸನ್ಯಾಸ ನಿಷೇಧ ನಿಶ್ಚಯಾಂ. ಗಟ್ಟಿ ಮಾಡ್ಕೊಂಡಿದ್ಲು. ಬೇಡ ಅಂತೀನಿ, ಬೇಕಾದಾಗ್ಲಿ ಅವ್ ಕೊಡ್ಸಂಗಿಲ್ಲ, ಏನಾಗ್ತದೆ ನೋಡಂತ ಅಂತ ಹೇಳಿ
ಉವಾಚ ಮಾತರಂ, ಅಮ್ಮನಿಗೆ ಹೇಳಿದ ಬಂದು, ಅಮ್ಮ ವರಾಶ್ರಮಾಪ್ತಿಂ ಮಮ ಸಂವದಸ್ವ ಮಾಂ ಕದಾಚಿದಪ್ಯಂಬ ಯದಿಚ್ಛಸಿ ಕ್ಷಿತುಂ ಯದನ್ಯಥಾ ದೇಶಮಿಮಂ ಪರಿತ್ಯಜನ್ನ ಜಾತು ದೃಷ್ಟೇರ್ವಿಷಯೋ ಭವಾಮಿ ಮಹಾ. ವರಾಶ್ರಮಾಪ್ತಿಂ ಮಮ, ನಾನು ಸನ್ಯಾಸ ತಗೊಳ್ಬೇಕು ಅಂತೇನು ಇಟ್ಕೊಂಡಿದ್ದೀನಿ. ಸಂವದಸ್ವ ಮಾಂ, ಹೋ ಅಂತ ಒಪ್ಪಿಗೆ ಕೊಡು. ಕದಾಚಿದಪ್ಯಂಬ ಯದಿ ಇಚ್ಛಸಿ ಕ್ಷಿತುಂ, ಒಂದು ವೇಳೆ ನಿನಗೆ ನನ್ನ ನೋಡಬೇಕು ಅಂತ ಅಪೇಕ್ಷೆ ಇದ್ರೆ, ಆಗಾಗಾದ್ರೂ ನನ್ನ ಮಗನ್ ನೋಡ್ಬೇಕು ವಾಸುದೇವನ್ನ ನಿನ್ನ ಅಪೇಕ್ಷೆ ಇದ್ದದ್ದಾದ್ರೆ ಸನ್ಯಾಸಕ್ಕೆ ಹೋ ಅಂತ ಹೇಳು. ಇಲ್ಲ ಅಂತಾದ್ರೆ ದೇಶಾಂತರ ಹೋಗ್ಬಿಡ್ತೀನಿ, ದೇಶಾಂತರನೇ ಹೋಗ್ಬಿಡ್ತೀನಿ. ಯದನ್ಯಥಾ ದೇಶಮಿಮಂ ಪರಿತ್ಯಜನ್, ಇಮಂ ದೇಶಂ ಪರಿತ್ಯಜನ್, ಈ ದೇಶ ಬಿಟ್ಟು ನಾನು ಹೋದೆ ಅಂದ್ರೆ ನಿನ್ನ ಕಣ್ಣಿಗೆ ನಜಾತ ದೃಷ್ಟೇರ್ ವಿಷಯೋ ಭವಾಮಿ ವಹ, ನಿಮ್ಮ ಕಣ್ಣಿಗೆ ಬೀಳೋದು. ನೋಡು, ಸನ್ಯಾಸಕ್ಕೆ ಒಪ್ಪಿಗೆ ಕೊಟ್ಟು ಆಗಾಗ ಸ್ವಾಮಿಗಳು ಊರಿಗೆ ಬಂದ್ರು, ಪಾತ್ ಪೂಜಿ ಮುದ್ರಿ ಅಂತ ಹಿಂಗೆ ಅನ್ಕೋತೀಯೋ, ಇನ್ ಬೇಡ ನಾ ಬದಲಿಗೆ ಹೋಗೋರು ಹೋಗ್ಬಿಡ್ತೀನಿ, ನಾನು ಬರೋದೇ ಇಲ್ಲ ಅಂತ. ಅಮ್ಮಗ್ ಗಾಬರಿ, ಈ ಹುಡುಗಿ ಹಿಂಗೆ ಮಾತಾಡ್ತಾನೆ ತಿಳ್ಕೊಂಡಿದ್ದೆ ಇಲ್ರಿ. ಬರೀ ಅಮ್ಮ ಹೂ ಅನ್ನು ಅಂತ ಈ ಹೂ ಅನ್ನೋದು ಏನಿಲ್ಲ ಇಲ್ರಿ. ಹೂ ಅನ್ಸೋ ಪದ್ಧತಿ ಗೊತ್ತದ ಹುಡುಗಗೆ, ಗೊತ್ತೇ ಇಲ್ಲೋ. ಕೆಲವ್ರು ಕಾಯಿ ಕೊಡ್ಬೇಕು ಅಂತ ಕಾಯ್ತಿರ್ತಾರಂತ, ಕೆಲವ್ರು ಕಾಯಿ ಕೊಡೋ ಅವಶ್ಯಕತೆ ಇಲ್ಲ, ಸ್ವಾಮಿಗಳ ಕಾಯಿ ಇಟ್ಕೊಂಡು ಹಿಂಗೆ ತೊಗೊಂಡ್ಬಿಡ್ತಿರ್ತಾರಂತ. ಹಂಗೆ ಇದಿಬ್ರು ಸುಳ್ಳಲ್ಲ, ಇದಾದ ಘಟನೆ ಇದು. ನಾನು ಬಹಳ ಹೇಳಬಾರ್ದು ಇಂಥವೆಲ್ಲ. ಅದು ಏನಾಗಿತ್ತು ಅಂದ್ರೆ, ನಮ್ಮ ಸ್ವಾಮಿಗಳು ರಘುಪ್ರಿಯ ತೀರ್ಥರ ಗುರುಗಳು ರಘುಪ್ರಭತಿ ತೀರ್ಥರು ಜಮಖಂಡಿ ಒಳಗವರು ಹರಿಪಾದ ಸೇರಿದರು. ಅಲ್ಲಿ ಇವರು ಮತ್ತು ಸ್ವಾಮಿಗಳು ಸತ್ಯಪ್ರಮೋದ ತೀರ್ಥರು ಬೇರೆ ಊರಲ್ಲಿ ಇದ್ರು. ಒಬ್ಬರಿಗೆ ಕೊಟ್ಟು ಕಳಿಸಿದ್ರು, ನೋಡ್ಕೊಪ್ಪ ದೇವ್ರ ಪಟ್ಟಿಗೆಲ್ಲ ಮತ್ತು ಮಠ ಸಂಸ್ಥಾನ ಎಲ್ಲ ಇಟ್ಕೋಬೇಕು, ಇಲ್ಲಿ ನೋಡ್ಕೊಂಬ ಅಂತ ಹೇಳಿ. ಸ್ವಾಮಿಗಳು ಹೇಳಿದ್ದೇನು, ದೇವ್ರ ಪಟ್ಟಿಗೆ ಎಲ್ಲ ವ್ಯವಸ್ಥಿತಿ ಇಟ್ಟು ಮುಂದೆ ಏನ್ ಮಾಡ್ಬೇಕು ಅಷ್ಟು ನೋಡ್ಕೊ ಅಂತ ಹೇಳ್ಯಾರ. ಈ ಪುಣ್ಯಾತ್ಮ ಹೋದವು ಸುಮ್ ಕೊಡೋಕು ಬೇಡ, ಹೋಗಿ ಬಡ ಹೋದ್ ಸ್ವಾಮಿಗಳ ಕೈಯಾಗ ಕಾಯಿಟ್ಟು ಹಿಂಗೆ ಉಳಿಸ್ಕೊಂಡ್ಬಿಟ್ರು. ಇಲ್ಲ ಸ್ವಾಮಿ ಕೊಟ್ಬಿಟ್ರು ಅಂತ ತಿಳ್ಕೊಂಡು ಹೇಳಿ ಸ್ವಾಮಿಗಳಿಗೆ ಫೋನ್ ಹೋದ್, ಸ್ವಾಮಿ ಅವ್ರನ್ನ ಕೊಟ್ಬಿಟ್ರಂತ. ಅವ್ರು ಹೋಗಿ ಒಂದು ತಾಸಾಗಿದೆ ಅಂತ ಹೇಳಿ ನಂಗೆ ಗೊತ್ತದ ಹೇಳಂತ ಹೇಳ್ಬಿಟ್ಟು ಸ್ವಾಮಿಗಳು ಮುಗಿದು ಹೋದ್ ಕೆಲಸ. ಸುಮ್ ತಣ್ಣಗೆ ಬಂದ್ರು, ಹಿಂಗೆಲ್ಲ ಮಾಡ್ಯಾರ ಮಂಗೆ ಅಂತನ. ಅದಕ್ಕೆ ಕೊನೆಗೆ ಸ್ವಾಮಿಗಳು ಬೈದು ಆಮೇಲೆ ಪೆಟ್ಟಿಗೆ ತರಿಸ್ಕೊಂಡು ಮತ್ತೆ ಗಲಗಲ್ ನಾರಾಯಣಾಚಾರ್ಯ ಆಶ್ರಮ ಕೊಟ್ಟರು. ಮುಂದೆ ರಘುಪ್ರಿಯ ತೀರ್ಥ ಅದು ಇವೆಲ್ಲ ಇತಿಹಾಸ ಇರ್ಲಿ ಅಂತ. ಏನಾಯಿತು ಅಂದ್ರೆ, ಹೂ ಅನಿಸ್ಕೊಳ್ಳೋ ಪದ್ಧತಿನೂ ಗೊತ್ತಿರ್ತದ್ರಿ, ಕಾಯಿ ಉಳಿಸ್ಕೊಳ್ಳೋ ಪದ್ಧತಿ ಇದ್ದಂಗೆ. ಅದಕ್ಕೆ ಏನಾಯಿತು ಅಂತಂದ್ರೆ, ಅಮ್ಮ ನೀನು ಹೂ ಅಂದ್ರೆ ಈಗೊಮ್ಮೆ ಇಲ್ಲೇ ಪಾದ ಪೂಜಿ ಭಿಕ್ಷಾ ಚಾತುರ್ಮಾಸ್ಯ ಹಿಂಗೆ ಸಿಗ್ತೀನಿ. ಇಲ್ಲ ಅಂತ ಆದ್ರೆ ಕಾಶಿ ಹರಿದ್ವಾರ ಬದ್ರಿ ದೊಡ್ಡ ದೊಡ್ಡ ಜಾಗ ಅವ ಹೋಗ್ಬಿಡ್ತೀನಿ ನಾನು. ಇತಿ ಬ್ರುವಾಣೇ ತನಯೇ ಕದಾಚಿತ್ ಪ್ಯದರ್ಶನಂ ತಸ್ಯ ಮೃತೆ ನಿದರ್ಶನಂ ವಿಚಿಂತ್ಯ ಪರ್ಯಾಕುಲಿತಾ ಚಿಕೀರ್ಷಿತಂ ಸುತಸ್ಯ ಕೃತ್ಸ್ರಂ ನಿರ್ಣನ್ನ ಸಾ ಶುಭಾ. ಇತಿ ಬ್ರುವಾಣೇ ತನಯೇ, ಮಗ ಹೀಗೆ ಹೇಳಿದಾಗ, ಕದಾಚಿದಪಿ ಅದರ್ಶನಂ, ಎಂದೂ ಕಣ್ಣಿಗೆ ಬೀಳಂಗಿಲ್ಲ ಅಂತ ಹೇಳಿದರೆ, ಮೃತೇಹ ನಿದರ್ಶನಂ, ಸತ್ತಂಗ ಮತ್ತಿನಿರುವುದು. ಮಗ ಇನ್ನೆಂದೂ ಕಣ್ಣಿಗೆ ಬೀಳಲಾರ್ದು ಹೋಗ್ತಾನಂದ್ರೆ ಸತ್ತನಂತ ಅರ್ಥ. ಅದಕ್ಕಿಂತ ಸುಮ್ ಸ್ವಾಮಿಗಳಾದ್ರೆ ಚಲೋ, ಅವಾಗ ಇವಾಗ ಕಣ್ಣಿಗೆ ಬೀಳ್ತಾನ. ವಿಚಿಂತ್ಯ ಪರ್ಯ ಕುಲಿತ ಚಿಕಿರ್ಷಿತಂ, ಏನೋ ಅಲ್ಲಿಲ್ಲಂತ್ರಿ. ಸುತಸ್ಯ ಕೃತ್ಸನ್ ಎರಡನ್ನ ಸಾ ಶುಭ, ತಡಿಲಿಲ್ಲ ಅಂತ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಏನ್ ಹೇಳಿದ್ರು, ತಡಿಲಿಲ್ಲ, ತಗೋಬೇಡ ಅಂತ ತಡಿಲಿಲ್ಲ, ಸುಮ್ಮನೆ ಕೂತ್ಬಿಟ್ಲಂತ. ಕಣ್ಣಿನ ನೀರು ಬರ್ತಾ ಇದೆ. ಮಗ ವಿಷ್ಣು ತೀರ್ಥರು ತೊಡೆಯ ಮೇಲೆ ಇದ್ದಾರೆ. ಅಣ್ಣ ಮಗನ ತಮ್ಮನ ಮುಖ ನೋಡಿ, ನಿಮಗೆ ಹೇಳಿದ್ನಲ್ಲ ಇವನೇ ನಿಮ್ಮ ಜವಾಬ್ದಾರಿ, ನೋಡ್ಕೋತಾನೆ ನಿಮ್ಮನ್ನ ಅಂತ ಇಷ್ಟು ಹೇಳಿ ಅಮ್ಮ ಏನೋ ಮಾತಾಡದೆ ಇದ್ದಾಗ, ಮೌನಂ ಸಮ್ಮತಿ ಲಕ್ಷಣಂ, ಸುಮ್ಮನಿದ್ದಾರೆ ಅಂದ್ರೆ ಹೂ ಅಂತಾರೆ ಅಂತ ಅರ್ಥ. ಕೆಲವು ಹಿಂಗೆ ತಿಳ್ಕೊಂಡಿರ್ತಾರೆ, ಸುಮ್ ಕೂತ ವಿಚಾರ ಮಾಡ್ತಿರ್ತಾರೆ ಅಂತ ತಿಳ್ಕೊಂಡಂಗಿಲ್ಲ, ಸುಮ್ ಮುಗಿತಂತ ಅರ್ಥ. ಅದಕ್ಕೆ ಇಲ್ಲಿ ಅಮ್ಮ ಏನೋ ಮಾತಾಡಲಿಲ್ಲ ಅಂತಂದ ಮೇಲೆ ಒಪ್ಪಿಗೆ ನೀಡಿದ್ದಾಳೆ ಅಂತ ತಿಳಿದುಕೊಂಡು ಹೇಳಿದರು. ತಂದೆ ತಾಯಿಗೆ ಮತ್ತೊಮ್ಮೆ ದೀರ್ಘದಂಡ ಪ್ರಣಾಮ ಹಾಕಿ, ನಾನು ಸನ್ಯಾಸ ಸ್ವೀಕಾರ ಮಾಡ್ತೇನೆ, ಸತ್ಕಾರ್ಯ ನಿಮಗೂ ಕ್ಷೇಮ ನನಗೂ ಕ್ಷೇಮ ಲೋಕಕ್ಷೇಮವಾಗುತ್ತದೆ ಅಂತ ಹೇಳಿ ಆಚಾರ್ಯರು ಹೊರತು ಬಂದ್ಬಿಟ್ಟು 30ನೇ ಶ್ಲೋಕದಿಂದ ಪ್ರಾರಂಭವಾಗಿ ಸನ್ಯಾಸ ಸ್ವೀಕಾರ ಹೇಳ್ತಾರೆ. ಹಾಗೆ ತಗೊಂಡ್ರು ಸನ್ಯಾಸವನ್ನ ಅಂತನ್ನೋದು ಬಹಳ ಆಶ್ಚರ್ಯ ಇದೆ. ಸನ್ಯಾಸ ತಗೊಳ್ಳೋದು ನಾವು ನೋಡಿರಂಗಿಲ್ರಿ, ಸ್ವಾಮಿಗಳಾದ್ಮೇಲೆ ನೋಡಿರ್ತೀವಿ. ಡೈರೆಕ್ಟ್ ಆಗಿ ಸ್ವಾಮಿಗಳಾದ್ಮೇಲೆ ಭೇಟಿಯಾಗಿರ್ತಾರೆ. ಹಿಂದೆ ಪೂರ್ವಾಶ್ರಮದಾಗ ಆಚಾರ್ಯ ಭೇಟಿಯಾಗಿರ್ತಾರೆ, ಮುಂದೆ ತೀರ್ಥರಾಗಿ ಸ್ವಾಮಿಗಳು ಭೇಟಿಯಾಗಿರ್ತಾರೆ. ಈ ನಡುವಿನ ಪೀರಿಯಡ್ನಾಗ ಏನಾಗಿರ್ತದೆ ಗೊತ್ತೇ ಇರಂಗಿಲ್ಲ ನಮಗೂ. ಇತ್ತೀಚೆಗೊಂದು ಸುದೈವ ಏನು ಅಂದ್ರೆ, ಈ ವಿಡಿಯೋ ಕ್ಯಾಮ್ರಾ ಎಲ್ಲ ಬಂದದ್ರಿಂದ ಸ್ವಲ್ಪ ಕಾಣ್ಲಿಕ್ಕೆ ನಮಗೂ ಆದದ್ದು ಹೆಂಗ ಬಿಟ್ಟದ್ದು ಹೆಂಗ, ಇಲ್ಲಾಂದ್ರೆ ಹೆಂಗೆ ಗೊತ್ತಾಗಬೇಕು ಯಾರಿಗೇನಾಗ್ತಂತ ತಿಳ್ಕೊಂಡು.
ಅಥೋಪಗಮ್ಮೇಶ ಗುರುಂ ಜಗದ್ಗುರು ಪ್ರಸಾದ್ಯತಂ ದೇವವರ ಪ್ರಸಾದಿತಃ ಸದಾ ಸಮಸ್ತಾಶ್ರಮಭಾಕ್ ಸುರೇಶ್ವರೋ ವಿಶೇಷತಃ ಖಲ್ವಜದ್ವರಾಶ್ರಮಂ. ಅಥ ತಂದೆ ತಾಯಿಗಳ ಒಪ್ಪಿಗೆ ಪಡೆದ ಮೇಲೆ ಏಷಃ ಈ ವಾಸುದೇವನು ಜಗದ್ಗುರು ಗುರುಂ ಪ್ರಸಾದ್ಯ ಅಚ್ಯುತ ಪ್ರೇಕ್ಷರ ಬಳಿ ಬಂದು ಮತ್ತೆ ಸಾಷ್ಟಾಂಗ ಹಾಕಿದರು. ದೇವವರ ಪ್ರಸಾದಿತ ರುದ್ರಾದಿ ದೇವತೆಗಳಿಂದ ವಂದ್ಯನಾದ ಈ ವಾಸುದೇವ ಅಚ್ಯುತ ಪ್ರೇಕ್ಷರ ನಮಸ್ಕಾರ ಹಾಕಿ, ಏನಪ್ಪ ವಾಸುದೇವ ಏನಂತ ನಿಮ್ಮ ಅಪ್ಪ ಅಮ್ಮಂದು? ತಮ್ಮ ಆಯ್ತು, ತಮ್ಮ ಬಂದಿದ್ದಾನೆ. ಅಪ್ಪ ಅಮ್ಮ ಹೂ ಹೂ ಅಂದ್ರ ಹೂ ಅಂದಿದ್ದಾರೆ. ಅವರು ಸಂತೋಷದಿಂದ ಹೂ ಅಂದಾಗಲೇ ನಾನು ಬಂದಿದ್ದೇನೆ. ಮತ್ತೆ ನಾನೇನ್ ಮಾಡಂತಿ? ಆಶ್ರಮ ನೀಡಿ ಬಿಡ್ರಿ. ಸದಾ ಸಮಸ್ತಾಶ್ರಮ ಭಾಕ್ ಸುರೇಶ್ವರೋ. ಅಲ್ಲಿ ನಾರಾಯಣ ಪಂಡಿತಾಚಾರ್ಯ ಒಂದು ಶಬ್ದ ಹೇಳ್ತಾರೆ, ಸುರೇಶ್ವರ ದೇವತೆಗಳು ಅರ್ಥಾತ್ ಈ ವಾಯುದೇವರು ಸದಾ ಸಮಸ್ತಾಶ್ರಮ ಭಾಕ್, ಎಲ್ಲ ಆಶ್ರಮಗಳನ್ನು ಏಕಕಾಲದಲ್ಲಿ ಪರಿಪಾಲನೆ ಮಾಡುವ ಯೋಗ್ಯತೆ ದೇವತೆಗಳು. ಅಂದ್ರೆ ಬ್ರಹ್ಮಚಾರಿಗಳೂ ಹೌದು, ಗೃಹಸ್ಥಾಶ್ರಮಿಗಳೂ ಹೌದು, ಸನ್ಯಾಸಿಗಳೂ ಹೌದು, ವಾನಪ್ರಸ್ಥರೂ ಹೌದು. ಯಾರು? ದೇವತೆಗಳು. ಟೈಮ್ ಬದಲ್ ಮಾಡಿ ಅಲ್ಲಲ್ಲ, ಎಟ್ ಎ ಟೈಮ್ ಒಂದೇ ಸಮಯದಲ್ಲಿ ಅವರು ಸನ್ಯಾಸಿಗಳೂ ಹೌದು, ಗೃಹಸ್ಥರೂ ಹೌದು, ಎಲ್ಲರೂ 4 ಆಶ್ರಮಗಳನ್ನು ಏಕಕಾಲಕ್ಕೆ ಪರಿಪಾಲನೆ ಮಾಡುವ ಶಕ್ತಿ ಯೋಗ್ಯತೆ ಅವರಲ್ಲಿ ಉಂಟು. ಸದಾ ಸಮಸ್ತ ಆಶ್ರಮ ಭಾಕ್, ಎಲ್ಲ ಆಶ್ರಮಗಳನ್ನ ಪರಿಪಾಲನೆ ಮಾಡುವಂಥವರಾಗಿದ್ದಾರೆ. ವಿಶೇಷತಃ ಖಲ್ವ ಭಜದ್ವರಾಶ್ರಮಂ. ಆಯಿತು ಅಂತ ಹೇಳಿ ಸನ್ಯಾಸ ಕೊಡ್ತೀನಿ ಅಂತ ಅನ್ಕೊಂಡ್ರಂತೆ. ಹಾಗೆ ಸನ್ಯಾಸ ಸ್ವೀಕಾರ ಮಾಡಿದರೋ ಏನೋ ಅಂತ ಹೇಳಿದ್ರೆ ನಾರಾಯಣ ಪಂಡಿತಾಚಾರ್ಯರು 31ನೇ ಪದ್ಯದಲ್ಲಿ ಹೇಳ್ತಾರೆ, ಕ್ರಿಯಾಕಲಾಪಂ ಸಕಲಂ ಸಕಾಲವಿತ್ ವಿಧಾನ ಮಾರ್ಗೇಣ ವಿಧಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇ ಪ್ರಸಕ್ತಯೇ ಬಹುಸ್ಸಮಸ್ತನ್ಯಸನಂ ಸಮಭ್ಯದಾತ್. ಸನ್ಯಾಸಾಶ್ರಮ ತಗೊಂಡದ್ದನ್ನ ಹೇಳಬೇಕು ಅಂತಂದ್ರೆ 5 ನಿಮಿಷ 10 ನಿಮಿಷ 15 ನಿಮಿಷ ಹೇಳಿದ್ರೆ ಹೆಂಗಾಗಬೇಕೆಲ್ಲಾದರೂ? ಅದೊಂದು ದೊಡ್ಡ ಚಾಪ್ಟರ್. ಸನ್ಯಾಸ ಸ್ವೀಕಾರ ಮಾಡೋ ಕ್ರಮ ಏನು ಅಂತನ್ನುವುದನ್ನ ನಮ್ಮ ಆಚಾರ್ಯರು, ಶ್ರೀಮದ್ ಆಚಾರ್ಯರು ಆನಂದ ತೀರ್ಥ ಭಗವತ್ಪಾದರು ಯತಿಪ್ರಣವ ಕಲ್ಪ ಅಂತ ಒಂದು ಗ್ರಂಥದಲ್ಲಿ ಹೇಳಿದ್ದಾರೆ. ಸ್ವಾಮಿಗಳು ಹೆಂಗೆ ಆಗ್ಬೇಕು ಅಂತ ಮಾರ್ಗದರ್ಶನದರಿ. ಅದಕ್ಕೆ ಸುಮ್ಮನೆ ಬಡ ಹೋಗಿ ಶಾಂತಿ ಉಟ್ಕೊಂಡು ನಾವು ಸ್ವಾಮಿಗಳು ಅದೇನು ಕೂಲಿ ಬರೋದಿಲ್ರಿ, ಹಾಗೆಲ್ಲ ಬಹಳ ಕಷ್ಟದ, ಬಹಳ ಕಷ್ಟದ. 6 ಕೆಲಸ ಮಾಡಬೇಕಂತೆ ಸನ್ಯಾಸಿಗಳಾಗಬೇಕಾದವರು. 6 ಕೆಲಸಗಳು ಪ್ರಧಾನವಾಗಿ. ಪ್ರಧಾನ ಅಷ್ಟೇ ಹೇಳ್ತಿರ್ತೀನಿ, ಅಪ್ರಧಾನ ಹೇಳಿರೋದಿಲ್ಲ, ನೆನಪಿಟ್ಕೊಳ್ರಿ. ಪ್ರಧಾನವಾಗಿ 6 ಕೆಲಸಗಳು ಸನ್ಯಾಸ ಸ್ವೀಕಾರ ಮಾಡುವಾಗ. ಮೊದಲನೆಯದ್ದು, ಹಿಂದಿನ ದಿವಸ ಜೀವಶ್ರಾದ್ದಂ, ತನ್ನ ಹೆಸರಿನಲ್ಲಿ ತಾನೇ ಶ್ರಾದ್ದ ಮಾಡ್ಕೊಳ್ಬೇಕಂತ. ಏನಾಗ್ತದೆ ತನ್ನ ಹೆಸರಲ್ಲಿ ತಾನೇ ಶ್ರಾದ್ದ? ಹೋದವ್ರು ಶ್ರಾದ್ದ ಮಾಡೋದೇ ಎಷ್ಟು ಕಷ್ಟ. ಹೋಗ್ಬಿಟ್ಟಿರ್ತಾರೆ, ಹೋದವ್ರು ಹೋಗ್ಬಿಟ್ಟಾರೆ, ಅವ್ರು ಶ್ರಾದ್ದ ನಮಗೆ ಹಚ್ಚೋಗ್ಯಾರ, ನಿಮಗೆ ಹಚ್ಚಿರೋದು ಇನ್ಯಾರಿಗೆ ಹಚ್ಚಬೇಕು? ಕೆಲವಂತಿರ್ತಾರೆ, ಅವ್ರಿಗೇನ್ರಿ ಹೋಗ್ಬಿಡ್ತಾರೆ ಶ್ರಾದ್ದ ನಮ್ಮ ತಲೆ ಮೇಲೆ. ಅವ್ರು ನಿಮ್ಮ ತಲೆ ಮೇಲೆ, ಇನ್ಯಾರ ತಲೆ ಮೇಲೆ? ಅವ್ರ ತಲೆ ಮೇಲೆ ಏನು ಶ್ರಾದ್ದ? ಮತ್ತೆ ತಂದೆಯ ಶ್ರಾದ್ದ ಮಾಡುವಾಗ, ತಾಯಿಯ ಶ್ರಾದ್ದವನ್ನ ಮಾಡುವ ಸಂದರ್ಭದಲ್ಲಿ ಹೆಸರು ಗೋತ್ರಗಳನ್ನ ಹೇಳ್ರಿ ಅಂತಂದ್ರೆ, ಪಿಂಡ ಇಡುವಾಗ ಪಿತೃಪಿತಾಮಹ ಪ್ರಪಿತಾಮಹಾನಂ ಶರ್ಮಣಾಂ ಗೋತ್ರಾಣಾಮ್ ಅಂತ ಹೇಳಿದ್ರೆ, ನಮ್ಮಪ್ಪನ ಹೆಸರು ಇದು, ನಮ್ಮಮ್ಮ ನಮ್ಮ ಹೇಳಬಹುದು. ಗೋತ್ರ ಹೆಸರು ಹೇಳು ಅಂದ್ರೆ ನಿಂದೇ ಹೆಸರು ನಿಂದೇ ಗೋತ್ರ ಹೇಳಿ ಪಿಂಡ ಇಡಬೇಕಲ್ಲಿ. ಯಾರ್ದು? ನಿಂದೇ ಹೆಸರಿನ ಪಿಂಡ, ಇನ್ನೊಬ್ರದಲ್ಲ. ಎಷ್ಟು ಕಠಿಣ ಇದೆ, ಎಷ್ಟು ಕಠಿಣ ಇದೆ. ಸ್ವಾಮಿಗಳಾಗೋದು ಸುಮ್ಮನೆ ಆಗ್ತದೇನ್ರಿ? ಜೀವಶ್ರಾದ್ದಂ, ಬದುಕಿದ್ದಾಗ ಆತ್ಮಶ್ರಾದ್ದ ಮಾಡ್ಕೊಳ್ಬೇಕು. ಸತ್ತೇ ಹೋದ ಮುಗಿದೋಯ್ತು ಶ್ರಾದ್ದ ಆದ್ರೆ. ಜೀವಶ್ರಾದ್ದಂ ತಥಾ ಕ್ಷೌರಂ, ಆಮೇಲೆ ಕ್ಷೌರ ಮಾಡಿಸ್ಕೊಳ್ಬೇಕು. ಸುಮ್ಮನೆ ಒಂದು ಸ್ವಲ್ಪ ಹೇಳ್ತಿದ್ದೀನಿ, ಎಲ್ಲ ಪಾಯಿಂಟ್ ಹೇಳ್ತಿಲ್ಲ, ಸುಮ್ಮನೆ ಒಂಚೂರು ಅಷ್ಟೇ. ಆಚಾರ್ಯರು ಏನ್ ಮಾಡಿದ್ರು? ಹಿಂದಿನ ದಿವಸ ಬೆಳಗಾಗಿದ್ದು, ಯಾವಾಗ ಆಶ್ರಮ ಆಗಿದೆ ಆಚಾರ್ಯರಿಗೆ? ಬಹಳ ಅದ್ಭುತ. ಹನುಮಧ್ವ ಚರಿತ್ರೆಯಲ್ಲಿ ಹೇಳುವಾಗ, ಸೌಮ್ಯನಾಮ ಸಂವತ್ಸರ, ಸೌಮ್ಯನಾಮ ಸಂವತ್ಸರದಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ, ರಥಸಪ್ತಮಿ ಇದೆಯಲ್ಲ, ಅವತ್ತಿನ ದಿವಸ ಆಚಾರ್ಯರಿಗೆ ಆಶ್ರಮವಾದದ್ದು ಅಂತ ಹಿರಿಯರು ಹೇಳ್ತಾರೆ. ಬಲ್ಲವರು ಹೇಳ್ತಾರೆ, ಏನಾಯಿತು? ಷಷ್ಠಿ ದಿವಸ ಎದ್ದು, ಇನ್ನು ಪಂಚಮಿನೇ, ಷಷ್ಠಿ ಅಲ್ಲ ಮತ್ತೆ ಪಂಚಮಿನೇ, ಬೆಳಗಾಗಿ ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ಮೇಲೆ ಷಷ್ಠಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಅನಂತ ಸರೋವರ, ಇವತ್ತೇನು ಮಧ್ವ ಸರೋವರ ಅಂತ ಕರೀತಾರೆ, ಅಲ್ಲಿ ಸ್ನಾನಾದಿಗಳನ್ನು ಪೂರ್ಣ ಮಾಡಿಕೊಂಡು ಬಂದರು. ಅಚ್ಯುತ ಪ್ರೇಕ್ಷ ತೀರ್ಥರು ಅನಂತಾಸನ ದೇವಾಲಯದಲ್ಲಿ ಇದ್ದಾರೆ. ಅಲ್ಲಿ ಬಂದಾಗ ಗುರುಗಳಿಗೆ ನಮಸ್ಕಾರ ಹಾಕಿ, ಗುರುಗಳು ಮಂತ್ರಾಕ್ಷತೆ ನೀಡಿ
ಸನ್ಯಾಸ ಸ್ವೀಕಾರಕ್ಕೆ ಬೇಕಾದ ಪೂರ್ವ ತಯಾರಿಯನ್ನು ಮಾಡಿಕೊ ಅಂತ ಹೇಳಿದರು. 10 ತುಂಬಿ 11 ಕಾಲಿಟ್ಟಿದ್ರಂತೆ ಆಚಾರ್ಯ. 10 ತುಂಬಿ 11 ಇತ್ತು. ಯಾಕೆ ಅಂದ್ರೆ ಆಶ್ವೀನ ಮಾಸ ಶುಕ್ಲ ಪಕ್ಷ ದಶಮಿ ಆಚಾರ್ಯ ಅವತಾರ ಮಾಡಿದ್ದು. ಅಲ್ಲಿಗೆ ಆಶ್ವೀನ ಮುಗಿದು ಮಾಘ ಬಂದಿತ್ತು ಅಂದ್ರೆ 10 ತುಂಬಿ 11 ಕಾಲಿಟ್ಟಿದ್ರಂತೆ. 11 ವರ್ಷದ ಬಾಲಕ. ಅದು ಪುರೋಹಿತರು ಹೇಳಿದ್ರೆ ಆತ್ಮಶ್ರಾದ್ದ ಮಾಡ್ತಾ ಹಾಕೋತಿರ್ಬೇಕು. ಏನು ಕಠಿಣ ಇದೆಲ್ಲ. ಇದು ನೋಡ್ಲಿಕ್ಕೆ ಆಗ್ತದೆ ನಮ್ಮ ಕಡೆಯಿಂದ. ನಮಗಿಷ್ಟು ಧೈರ್ಯ ಇದೆಯಾ? ಆಗೋದಿಲ್ಲ. ಆ ಅಚ್ಯುತ ಪ್ರೇಕ್ಷರ ಕಡೆಗೆ ಮಂತ್ರಾಕ್ಷತೆ ಸ್ವೀಕಾರ ಮಾಡಿ ಅನಂತಾಸನಿಗೆ ವಂದನೆಯನ್ನು ಮಾಡಿ ಬಂದಿದ್ದಾರೆ. ಪುರೋಹಿತರು ಕರ್ಕೊಂಡು ಹೋಗಿ ಅದೇ ಪುಷ್ಕರಣಿಯ ದಂಡೆಯ ಮೇಲೆ ಆಚಾರ್ಯರಿಗೆ ಅದೇ ವಾಸುದೇವನಿಗೆ ಆತ್ಮಶ್ರಾದ್ದವನ್ನು ಮಾಡಿಸಿದ್ರು. ಆತ್ಮಶ್ರಾದ್ದ ಆಯಿತು. ಆಮೇಲೆ ಕ್ಷೌರ ಪೂರ್ಣ ತಲೆ ಸ್ವಚ್ಛ, ಏನಿಲ್ಲ, ಗುಂಡು ಹೊಡಿಸ್ಬೇಕು, ಲಕ 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 ಲಕ. ಇಲ್ಲೇ ಅಭಿಮಾನ ಬಿಡಬೇಕಾಗ್ತದೆ. ಏನು ಕೂದಲುಗಳ ಮೇಲೆ ಅಭಿಮಾನ ನಮಗೆ ಅಂದ್ರೆ ಇರ್ಲಿ ಬಿಡ್ಲಿ, ಬಾಚಣಿಕೆ ಅಂತೂ ಹೀಗೆ ಅಂತಿರ್ತೀವಿ. ಅದು ಇದ್ರೆ ಬಾಚ್ಕೊಂಡ್ರೆ ಹೀಗೆ ಬಾಗ್ತಿರ್ತದೆ, ಇಲ್ಲದೆ ಇದ್ರೆ ಆ ಬಾಚಣಿಕೆ ಗೆರಿಗಳಾದ್ರೂ ತಲೆ ಮೇಲೆ ಮುಡ್ಕೊಂಡಿರ್ತದೆ, ಹೀಗಿರ್ತದೆ ಅಷ್ಟೇ. ಯಾಕೆ ಅಭಿಮಾನವೋ ಗೊತ್ತಿಲ್ಲ. ಎಂದೋ ಒಂದು ದಿವಸ ಹೋಗ್ಲೇಬೇಕದು. ಎಷ್ಟು ಉಳಿಸ್ಕೊಳ್ತೀವಿ ಉಳಿತದ ಅದು? ಉಳಿಸ್ಕೊಂಡು ಏನು ಬ್ಯಾಂಕ್ ಬ್ಯಾಲೆನ್ಸ್ ಅದು? ಉಳಿಸ್ಕೊಂಡ್ರೆ ಮಕ್ಕಳಿಗೆ ಬರ್ತದೆ ಅಂತ ಹೇಳಿ ಕೊಡ್ಲಿಕ್ಕೆ? ಇದೇನು ಕೊಡ್ಲಿಕ್ಕೆ ಬರ್ತದಲ್ಲೇ? ಕೊಡ್ಲಿಕ್ಕೆ ಬರೋದು ಒಬ್ಬರಿಗೆ, ತಿರುಪತಿ ತಿಮ್ಮಪ್ಪನಿಗೆ ಮಾತ್ರ ಕೊಡ್ಲಿಕ್ಕೆ ಬರೋದು, ಇನ್ಯಾರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಬಿಡ್ಬೇಕದನ್ನೆಲ್ಲ. ಎಷ್ಟು ದಿವಸ ಇಟ್ಟು, ಎಷ್ಟು ವ್ಯಾಮೋಹ ನಮಗೆಲ್ಲ, ಎಷ್ಟು ವ್ಯಾಮೋಹ. ಕೊನೆ ದಿವಸದವರೆಗೂ ಸತ್ತ ಮೇಲೂ ಬಾಚ್ಕೊಂಡೇ ಸತ್ತಿದ್ರು. ನೀನೇನ್ ಮಾಡ್ತೀನಿ? ಬಾಚ್ಕೊಂಡು ಸತ್ರೇನು, ಬಾಚ್ಕೊಳ್ಳದೆ ಸತ್ರೇನು? ನಿನ್ ಯಾರು ಕೇಳವರಿದ್ದಾರಲ್ಲಿ? ಅಯ್ಯೋ ಪೆದ್ದ, ತಲೆ ಮೇಲಿನ ಅಭಿಮಾನ ಹೋಗಿಲ್ಲ, ದೇಹಾಭಿಮಾನ ಹೋಗಿಲ್ಲ. ಮತ್ತೆ ದೇವರ ಅನುಗ್ರಹ ಮಾಡಬೇಕು. ದೇವರ ಕರುಣೆ. ಏನ್ ಕರುಣೆ ಮಾಡ್ತಾನೆ ದೇವರು? ದೇವರಂತ ನಾನು ಹೇಳಿದ್ದೇನ್ ಕೇಳಿದ್ ನಿಂಗೆ ಕರುಣೆ ಮಾಡ್ಲಿ ಹೇಳೋಣ? ಅದರ ಮೇಲೆ ತಲೆಯ ಮೇಲೆ ಭಾರಿ ವ್ಯಾಮೋಹ. ಅದಕ್ಕೆ ತಲೆಯನ್ನೇನು ಕರೆದಿದ್ದಾರೆ ಗೊತ್ತಾ? ಸಂಸ್ಕೃತದಲ್ಲಿ ಉತ್ತಮಾಂಗ ಅಂತ ಕರೆದಿದ್ದಾರೆ. ಇದು ದೊಡ್ಡ ಅಂಗ ಅಂತ, ಶ್ರೇಷ್ಠ ಅಂಗ. ಇದರ ಮೇಲೆ ನಿಮ್ಮ ಅಭಿಮಾನ ಹೋದ್ರೆ ದೇಹದ ಮೇಲೆ ಅಭಿಮಾನ ಹೋದಂತ. ಇಲ್ಲೇ ಅಭಿಮಾನ ಹೋಗಿಲ್ಲ ನಮಗೆ, ಇನ್ನೇನ್ ಮೇಲೆ ಹೋಗ್ಬೇಕು? ಆಚಾರ್ಯರು ಇಷ್ಟು ದಟ್ಟ ಜುಟ್ಟು ವೇದಾಧ್ಯಯನ ಮಾಡ್ಲಿಕ್ಕೆ ಹೋದಾಗ ಎಲ್ಲ ಸ್ವಚ್ಛ ಮಾಡಿಕೊಂಡ್ರು. ಎಷ್ಟು ಉಳಿಬೇಕು? 2 ಎಳಿ ಉಳಿಬೇಕಂತೆ. 2 ಎಳಿ, ಇಷ್ಟು ಉಳಿಬೇಕಂತ. ಯಾಕೆ ಅಂದ್ರೆ ಮಾರನೇ ದಿವಸ ಬೆಳಿಗ್ಗೆ ಸ್ನಾನ ಮಾಡುವಾಗ ಅದನ್ನು ಕಿತ್ತಿ ಎಸಿಬೇಕು ಅಂತ ನಿಯಮ ಉಂಟು. ಜೀವಚ್ಛಾದ್ದಂ ತಥಾ ಕ್ಷೌರಂ. ಆಮೇಲೆ ಶಾಕಲ ಹೋಮ ಮಾಡಿದ್ರಂತೆ. 3ನೇದ್ದು ಅವತ್ತಿನ ದಿವಸವೇ, ಹಿಂದಿನ ದಿವಸ ಶಾಕಲ ಹೋಮ ಮಾಡಿದ್ದಾರೆ. 4ನೇ ಕೆಲಸ ಏನ್ ಗೊತ್ತಾ? ಅಷ್ಟೊತ್ತಿಗೆ ಸಾಯಂಕಾಲ ಆಗ್ತದೆ, ಜಾಗರಣೆ ಮಾಡ್ಬೇಕಂತೆ. ರಾತ್ರಿ ಎಲ್ಲ ಜಾಗರಣೆ. ಮಾಘ ಮಾಸದ ಕೃಷ್ಣ ಶುಕ್ಲ ಪಕ್ಷದ ಷಷ್ಠಿ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಭಾರಿ ಆಶ್ಚರ್ಯ. ರಾತ್ರಿ ಮಲ್ಕೊಳ್ಳೋ ಹಂಗಿಲ್ಲ, ಗಡದ್ದಾಗಿ ತಗೊಂಡು ಮಲ್ಕೊಂಡ್ಬಿಡೋಣ ಅಂತ ಉಪವಾಸ ಮಾಡ್ಬೇಕವತ್ತು. ಆತ್ಮಶ್ರಾದ್ದ ಮಾಡಿಕೊಂಡ ದಿವಸ, ಕ್ಷೌರ ಮಾಡಿಕೊಂಡ ದಿವಸ, ಹೋಮ ಮಾಡಿಕೊಂಡ ದಿವಸ ಉಪವಾಸ ಮಾಡಿ ರಾತ್ರಿ ಎಲ್ಲ ಜಾಗರಣೆ ಆದ್ಮೇಲೆ ಮಾರನೇ ದಿವಸ ಬೆಳಿಗ್ಗೆ ಹೋಗ್ಬೇಕಂತ. ಎಲ್ಲಿ ಹೋಗ್ಬೇಕು? ಸ್ನಾನಕ್ಕೆ ಹೋಗ್ಬೇಕಂತ. ನದಿಗೆ ಸ್ನಾನಕ್ಕೆ ಹೋಗಿ ಆ ನದಿಯಲ್ಲಿ ಅಲ್ಲಿ ಅವಗಾಹನ ಸ್ನಾನನೇ ಹೇಳಿದ್ದಾರೆ. ಬಾವಿ ಮೇಲೆ ನಿಂತ್ಕೊಂಡು ಮಾಡ್ತೀನಿ, ನಡೆದು ಬಿಟ್ಟು ಕೂತ್ಕೊಂಡು ಮಾಡ್ತೀನಿ ಅಂತ ಅನ್ನೋ ಹಂಗಿಲ್ಲ. ನದಿಗೆ ಹೋದ್ರಂತ. ಮತ್ತೆ ಅನಂತಾಸನ ಸರೋವರಕ್ಕೆ ಬಂದ್ರು. ಹಿಂದೆ ಪುರೋಹಿತರು ಬ್ರಾಹ್ಮಣರೆಲ್ಲ ಬರ್ತಾ ಇದ್ದಾರೆ. ವಾಸುದೇವ ಬಂದಿದ್ದಾನೆ. ಆತ್ಮಶ್ರಾದ್ದ ಆಗಿಬಿಟ್ಟಿದೆ, ನಾಮಕರಣ ಹೊಸದಾಗಿಲ್ಲ ಅಷ್ಟೇ. ಅವ್ರಿಗೇನು ಕರೆಯೋ ಹಾಗಿಲ್ಲ, ಅವತ್ತಿನ ದಿವಸ ಏನು ಕರೆಯೋ ಹಾಗಿಲ್ಲ. ಯಾಕೆ? ಗುರುಗಳು ನಾಮಕರಣ ಮಾಡಬೇಕು. ಹಿಂದಿನ ನಾಮ ಬಿಟ್ಟಾಗಿದೆ, ಜೀವ ಅಷ್ಟೇ, ಇನ್ನೇನು ಕರೆಯೋ ಹಾಗಿಲ್ಲ. ಇಂಥ ಒಂದು ಸ್ಥಿತಿ ಬರ್ತದೆ ಅಂತ ಅನ್ಕೊಳ್ಳಿ. ಏನೂ ಹೆಸರು ಕರೀಲಾರ್ದೆ ಇರಿ ನೋಡಂತ ಒಂದ್ ದಿವಸ ನಮಗೆ ಎಷ್ಟು ವಿಚಿತ್ರವೇ. ಎಲ್ಲರ ನಿನ್ನ ಹೆಸರು ಒಂದು ಇಡೀ ದಿವಸ ಡಿಲೀಟ್ ಆಗಿದ್ರೆ ಹುಚ್ಚಿಳಿದೋಗ್ತದ್ರಿ. ಏನ್ ನಂದು ಅಸ್ತಿತ್ವನೇ ಹೋಗ್ಬಿಟ್ಟು. ಯಾಕಂದ್ರೆ ನನ್ನ ಅಸ್ತಿತ್ವನೇ ನನ್ನ ಹೆಸರಿನಾಗದೆ, ಅಸ್ತಿತ್ವನೇ ಹೋಗ್ಬಿಟ್ಟಿತ್ತು. ಬಂತು 11 ವರ್ಷದ ಬಾಲಕ ವಾಸುದೇವ, ಸ್ನಾನ ಮಾಡ್ತಾ ಇದ್ದಾನೆ. ಎದ್ದ, ಜನಿವಾರವನ್ನು ತೆಗೆದುಕೊಂಡ, ಶಿಖೆಯನ್ನು ಕೈಲಿ ಹಿಡಿದಿದ್ದಾನೆ. ನಿಮಜ್ಜಾಪ್ಸು ತ್ರಿಸು ಹಸ್ತೆ ಶಿಖಾ ಯಜ್ಞೋಪವೀತಕ್ಕೆ ಆದಾಯ ಜುಹುಯಾದಪ್ಸು ಪ್ರಣವೇನ ಸಮಾಹಿತ. ಜನಿವಾರವನ್ನ ತೆಗೆದು ಜುಟ್ಟನ್ನ ಕೈಯಲ್ಲಿ ಹಿಡ್ಕೊಂಡು ಒಂದೇ ಒಂದು ಎಳಿ ಇರ್ತದೆ, ಹರಿದು ಬಿಟ್ಟು ತೆಗೆದದನ್ನ ಆ ನೀರಿನಲ್ಲಿ ಹಾಕಬೇಕಂತೆ. ಓಂ ಅಂತ ಪ್ರಣವ ಉಚ್ಚಾರಣೆ ಮಾಡ್ತಾ ಓಂ ವನಾಯ ಸ್ವಾಹ ಅಂತ ಮಂತ್ರವನ್ನ ಹೇಳಿ ಆ ಜನಿವಾರವನ್ನ ಮತ್ತೆ ಜುಟ್ಟನ್ನು ಬಿಟ್ಬಿಡ್ಬೇಕಂತೆ. ಉಟ್ಟುಕೊಂಡ ವಸ್ತ್ರವನ್ನೆಲ್ಲ ನೀರಿನಲ್ಲಿ ಬಿಟ್ಬಿಡ್ಬೇಕಂತೆ. ಎಲ್ಲ ವಸ್ತ್ರ ಉಟ್ಟದಾಯ್ತು, ಬಿಟ್ಟು ಹೋಯ್ತು. ಆಗ ದಂಡೆಯ ಮೇಲೆ ಗೃಹಸ್ಥಾಶ್ರಮಿಗಳು ನಿಂತಿರ್ತಾರಂತೆ ಕಾಯಲಿಕ್ಕೆ. ಸನ್ಯಾಸ ಸ್ವೀಕಾರ ಮಾಡವರಿಗೆ ಕೌಪೀನ, ಕಾಷಾಯ ವಸ್ತ್ರ, ದಂಡ ಕೊಡ್ತೀನಿ ಅಂತಿರ್ತಾರಂತೆ. ಒಬ್ಬರಿಗೆ ಕೌಪೀನ, ಒಬ್ರಿಗೆ ಕಾಷಾಯ, ಕೌಪೀನ ಕೊಡ್ಲಿಕ್ಕೊಬ್ರು, ದಂಡ ಕೊಡ್ಲಿಕ್ಕೊಬ್ರು ನಿಂತಿದ್ರಂತೆ.
ದಂಡ ಎಷ್ಟಿರಬೇಕು ಅಂತ ಕೇಳಿದ್ರೆ ಆ ಸನ್ಯಾಸ ಸ್ವೀಕಾರ ಮಾಡೋ ವ್ಯಕ್ತಿಯ ಕರ್ಣದವರೆಗೆ ದಂಡ ಬಂದಿರಬೇಕಂತೆ. ಇದು 11 ವರ್ಷದ ಮಗು, ಇದಕ್ಕೊಂದು ದಂಡ ಅಂದ್ರೆ ಇಷ್ಟಿರ್ತದೆ ಪಾಪ. ಅಂತಹದೊಂದು ಪುಟ್ಟ ದಂಡ, ಅದಕ್ಕೊಂದು ಜನಿವಾರವನ್ನ ಕಟ್ಟಿ ಒಬ್ಬ ಗೃಹಸ್ಥಾಶ್ರಮ ಹಿಡ್ಕೊಂಡು ನಿಂತಿದ್ದ. ನೀವು ಸ್ವೀಕಾರ ಮಾಡ್ರಿ, ನೀವು ಈ ದಂಡವನ್ನು ಸ್ವೀಕಾರ ಮಾಡಿ ನಮಗೆ ಈ ದಂಡನೆಯಿಂದ ಪಾರು ಮಾಡ್ರಿ, ಸಂಸಾರ ದಂಡನೆಯಿಂದ ಅಂತ ಅವನು ನಿಂತ್ಕೊಂಡಿದ್ದಾನೆ. ಒಬ್ಬ ಕೌಪಿನ ಕೊಟ್ಟ, ಒಬ್ಬ ಕಾಷಾಯ ಕೊಟ್ಟ. ಆ ವಾಸುದೇವ ಸರಸರ ಅಂತ ಏನೋ ಅನಾದಿ ಕಾಲದಿಂದಲೂ ಸ್ವಾಮಿಗಳೇ ಇದ್ದವ್ರ ಗತೆ ಪಟ 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 ಕಟಿಸೂತ್ರ ಕಟ್ಕೊಂಡು ಕೌಪಿನ ಹಾಕೊಂಡು ಶಾಟಿ ಉಟ್ಕೊಂಡು ಹೊತ್ಕೊಂಡೇ ಬಿಟ್ರು. ಹೊತ್ಕೊಂಡು ನೀರಿನಿಂದ ಮೇಲ್ ಬರ್ತಾ ಇದ್ದಾರೆ. ಏನು ತೇಜೋಮಯವಾದ ವರ್ಚಸ್ಸು! ಮೊದಲೇ ನಮ್ಮ ಆಚಾರ್ಯರು ಭಾರಿ ಅದ್ಭುತ ಪ್ರತಿಮೆ. ಅಂಥದ್ದು ಬರ್ತಾ ಇದ್ರೆ ಆ ನೀರಿನಿಂದ ಹೊರಗೆ ಬರುವ ಎರಡೂ ಕೈಗಳನ್ನು ಮೇಲೆ ಹೇಳಬೇಕಂತೆ. ಅಭಯಂ ಸರ್ವಭೂತೇಭ್ಯ, ಎಲ್ಲರಿಗೂ ಅಭಯವನ್ನು ಕೊಟ್ಟಿದ್ದೇನೆ, ಇನ್ನು ಮುಂದೆ ನನ್ನಿಂದ ಯಾರಿಗೂ ಭಯ ಇಲ್ಲ, ಯಾರಿಗೂ ಭಯ ಇಲ್ಲ. ಯಾಕೆ? ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ಮನಸ್ತಾಪವೋ ಮತ್ತೊಂದು ಆಗಬಹುದು, ಆದರೆ ಸನ್ಯಾಸಿಗಳಾದ ಮೇಲೆ ರಾಗದ್ವೇಷಗಳನ್ನು ಇಟ್ಟುಕೊಳ್ಬಾರದು. ಅಭಯಂ ಸರ್ವಭೂತೇಭ್ಯೋ ದತ್ವಾ ಚರತಿ ಯೋ ಮುನಿಃ ತಸ್ಯಾಪಿ ಸರ್ವಭೂತೇಭ್ಯ ನ ಭಯಂ ವಿದ್ಯತೆ ಕ್ವಚಿತ್. ಯಾರು ಸನ್ಯಾಸಿಗಳಿಗೆ ದೊಡ್ಡ ದಾನ ಯಾವುದು ಅಂದ್ರೆ ಅಭಯದಾನ ಅಂತ. ಇನ್ಯಾವ ದಾನ ಅಲ್ಲ, ಅಭಯದಾನವನ್ನು ಮಾಡಬೇಕಂತೆ. ಎರಡೂ ಕೈಗಳನ್ನು ಎತ್ತಿ ನಡಿಲ್ಲಾಯ ವಾಸುದೇವನ ಅವತಾರ ಮುಗೀತು, ಪೂರ್ಣ ಪ್ರಜ್ಞರಾಗಬೇಕು. ಮಧ್ಯದ ಸ್ಥಿತಿಯಲ್ಲಿ ಎರಡೂ ಕೈಗಳನ್ನು ಎತ್ತಿ ಹೇಳಿ ಬಂದಿದ್ದಾರಂತೆ. ಸರಸರ ನಡೀತಾ ಬರ್ತಾ ಇದ್ದಾರೆ. ಬರ್ತಾ ಇರುವಾಗ ಅಷ್ಟೊತ್ತಿಗೆ ಆ ಮಠದಲ್ಲಿ ಅಚ್ಯುತ ಪ್ರೇಕ್ಷ ತೀರ್ಥರು ಆ ಎಲ್ಲ ಕಲಶಗಳನ್ನ ಪೂಜೆ ಮಾಡಿ ತಯಾರು ಮಾಡಿ ಇಟ್ಕೊಂಡಿದ್ರಂತೆ. ಕಲಶ ಪೂಜೆ ಮಾಡಿ ಆವಾಹನಗಳನ್ನ ಮಾಡಿ ದೇವರ ರೂಪಗಳನ್ನೆಲ್ಲ ಅನುಸಂಧಾನ ಮಾಡಿ ಕೂತಿದ್ರಂತೆ. ಯಾಕೆ? ಬಂದಾಗ ಶಿಷ್ಯನಿಗೆ ಆ ಕಲಶದಿಂದ ಅಭಿಷೇಕ ಮಾಡಬೇಕು, ಅದು ನಿಯಮ. ಸರಿ ಅಂತ ಹೇಳಿ ವಾಸುದೇವ ಬಂದ. ಆ ನಡಿಲ್ಲಾಯ ವಾಸುದೇವ ಬಂದು ಸನ್ಯಾಸಿಯಾಗಿ ಬಂದದ್ದು ಅಚ್ಯುತ ಪ್ರೇಕ್ಷ ತೀರ್ಥರಿಗೆ ಪರಮಾನಂದ. ನನ್ನ ಶಿಷ್ಯ ಬರ್ತಾ ಇದ್ದಾನೆ, ನನ್ನ ಶಿಷ್ಯ ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆಯೋ ಕೂಸು. ಕರ್ಕೊಂಡು ಬಂದು ಕೂಡಿಸ್ಬಿಟ್ಟು ಅಭಿಷೇಕ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಶನ್ನೋ ಮಿತ್ರ ಶಂಬರುಡಾಗ, ಶನ್ನೋ ಭವತ್ವರ್ಯಮ, ಶನ್ನ ಇಂದ್ರೋ ಬೃಹಸ್ಪತಿ, ಶನ್ನೋ ವಿಷ್ಣುರುರುಕ್ರಮಃ, ನಮೋ ಬ್ರಹ್ಮಣೇ, ನಮಸ್ತೆ ವಾಯೋ. ಕೂತೆ ಬಿಟ್ಟಿದ್ದ, ನಮಸ್ತೆ ವಾಯೋ, ಇಲ್ಲೇ ಕೂತಿದ್ದಾನೆ ವಾಯು. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ, ವಾಯೋ ನಿನಗೆ ನಮಸ್ಕಾರ. ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಮಾರ್ಜನೆ ಆಯಿತು. ಪ್ರೋಕ್ಷಣೆ ಆದ ಮೇಲೆ ಶಿಷ್ಯರನ್ನ ಹತ್ರ ಕರೆದು ಹಿಂದಿನ ದಿವಸ, ಈ ಮಾರನೇ ದಿವಸ ಬೆಳಿಗ್ಗೆ ವಿರಜಾ ಹೋಮವನ್ನು ಮಾಡಬೇಕು. ಅದನ್ನು ಹೇಳಬೇಕಾಗಿತ್ತು. ವಿರಜಾ ಹೋಮ, ಪುರುಷ ಸೂಕ್ತ ಹೋಮ ಮಾಡಬೇಕು. ಆ ಸ್ನಾನಕ್ಕಿಂತ ಮೊದಲೇ, ಅಂದ್ರೆ ಆ ಜುಟ್ಟು ಜನಿವಾರವನ್ನ ತೆಗೆದು ಹಾಕೋಕ್ಕಿಂತ ಮೊದಲು ವಿರಜಾ ಹೋಮ, ಪುರುಷ ಸೂಕ್ತ ಹೋಮಗಳನ್ನು ಮಾಡಿರ್ಬೇಕು. ಅಂತೂ ಮುಗಿಸ್ಕೊಂಡು ಬಂದಿದ್ದಾರೆ. ಬಲಗಿರಿ ಹತ್ರ ಕರೆದು ಮಂತ್ರ ಹೇಳ್ಬೇಕಂತ, ಗುರುಗಳು ಹೇಳ್ಬೇಕಂತೆ. ಏನ್ ಹೇಳ್ಬೇಕು ಅಂದ್ರೆ ಓಂಕಾರವನ್ನ ಹೇಳ್ಬೇಕಂತೆ. ಓಂ ಅಂತ ಆ ಗುರುಗಳು ಶಿಷ್ಯನಿಗೆ ಬಲಗಿರಿಯಲ್ಲಿ ಉಚ್ಚಾರಣೆ ಮಾಡಬೇಕಂತ ಹೇಳ್ತಾರೆ. ಉಚ್ಚಾರಯೇ ತ್ರಿಶಸ್ತಾರಂ ದಕ್ಷಿಣೆ ಶ್ರವಣೆ ತಥಾ ಋಷಿ ಛಂದೋ ದೈವತಾನಿ ಬ್ರೂಯಾತ್ ತಸ್ಯ ಕ್ರಮಾತ್ ಸುಧೀಹಿ. ಆ ಜೀವನ ವ್ಯಕ್ತಿಯ ಕಿವಿಯಲ್ಲಿ, ಬಲಗಿವಿಯಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರ ಬಾಯನ್ನು ಇಟ್ಟು ಯಾರಿಗೂ ಕೇಳಿಸದೇ ಇದ್ದಂತೆ ಓಂ 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 ಅಂತ 3 ಬಾರಿ ಉಚ್ಚಾರಣೆ ಮಾಡಿದ್ರಂತೆ. ಆ ಗುರು ಹೇಳಿದಂತೆ ಇವರು ಕೂಡ ಓಂ ಓಂ ಅಂತ 3 ಬಾರಿ ಉಚ್ಚಾರಣೆ ಮಾಡಿದ್ದಾರೆ. ಅದಾದ ಮೇಲೆ ಗುರುಗಳು ಹೇಳ್ಬೇಕಂತೆ, ನ ವಿಷ್ಣುಂ ವೈಷ್ಣವಾಂಶ್ಚೈವ ವಿಸೃಜೇಯ ಮಿತಿ ಶ್ರುತಿ ತ್ರಿಶಃ. ನೋಡು, ಈ ಮಾತು ಹೇಳಿ 3 ಸರ್ತಿ. ಏನ್ ಹೇಳಬೇಕು? ನ ವಿಷ್ಣುಂ ವೈಷ್ಣವಾನ್, ವಿಷ್ಣುವನ್ನ ಬಿಡೋದಿಲ್ಲ, ವಿಷ್ಣು ಭಕ್ತರನ್ನು ಬಿಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡು ಅಂತ ಹೇಳಿ ಅವರ ಕಡೆಯಿಂದ ಪ್ರತಿಜ್ಞೆ ಮಾಡಿಸಿ, ಸತ್ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತೀನಿ ಅಂತ ಹೇಳು ಅಂತ ಹೇಳಿ ಅವರ ಕಡೆಯಿಂದ ಹೇಳಿಸಿ ತಲೆ ಮೇಲೆ ಕೈ ಇಡಬೇಕಂತೆ. ತಲೆ ಮೇಲೆ ಕೈ ಇಟ್ಟರಂತೆ ಅಚ್ಯುತ ಪ್ರೇಕ್ಷಾಚಾರ್ಯರು. ಆ ಕೂಸಿನ ತಲೆ ಮೇಲೆ ಕೈ ಇಟ್ಟು ಏವಂ ಕೃತೇತು ಶಪಥೇ ಮಸ್ತಕೆ ಹಸ್ತಪಂಕಜಂ. ಕೈ ಇಟ್ಟೇನ್ ಹೇಳಿದ್ರು ಗುರುಗಳು? ಏನ್ ಹೇಳ್ಬೇಕು ಶಿಷ್ಯನಿಗೆ? ನಿಧಾಯ ಉತ್ತೀರ್ಯ ಸಂಸಾರಾತ್ ಸುಖೀ ಭವ ಹರೇ ಪ್ರಿಯ. ಇನ್ನೀ ಸಂಸಾರ ಸಾಗರದಿಂದ ಉದ್ಧತನಾಗಿ ಭಗವಂತನಿಗೆ ಪ್ರೀತಿ ಪಾತ್ರನಾಗು ಅಂತ ಹೇಳಿ ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ, ವಿಷ್ಣೋ ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಭಗವಂತನ ಸರ್ವೋತ್ತಮತ್ವವನ್ನ ನಿತ್ಯದಲ್ಲಿ ಯಾವಾಗಲೂ ಪ್ರತಿಪಾದನೆ ಮಾಡು ಅಂತ ಗುರುಗಳು ಹೇಳಿದಾಗ ಶಿಷ್ಯ ಪ್ರತಿಪಾದಯಾಮಿ 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 ಅಂತ ಹೇಳಬೇಕಂತೆ. ಇದೆಲ್ಲ ಸನ್ಯಾಸದ ವಿಧಿವಿಧಾನಗಳು. ಬಹಳ ದೀರ್ಘವಾಗಿದೆ.
ಹೇಳಬೇಕಂತೆ ಗುರುಗಳು, ನಿತ್ಯದಲ್ಲಿ 3000 ಪ್ರಣವ ಮಂತ್ರ ಮಾಡಬೇಕಂತೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 1,000 2,000 ಅಲ್ಲ ಸ್ವಾಮಿ, 3,000 ಪ್ರಣವ ಮಂತ್ರಗಳನ್ನ ಮಾಡಬೇಕಂತೆ. 10 ಗಾಯತ್ರಿ ಜಪ ಮಾಡೋ ನಮಗೆ 3,000 ಪ್ರಣವ ಮಂತ್ರ ಅಂದ್ರೆ ಏನು ಅಂತ ಕೇಳ್ತಿರ್ತೀವಿ ಅಷ್ಟೇ, ನಾವೆಲ್ಲ ಬೇರೆ ಏನು ಕೇಳೋದಿಲ್ಲ. ಕ್ರಿಯಾಕಲಾಪಂ ಸಕಲಂ ಸಕಾಲವಿತ ವಿಧಾನ ಮಾರ್ಗೇಣ ವಿಧಾಯ ಕೇವಲಂ ಸದಾ ಪ್ರಸನ್ನಸ್ಯ ಹರೇ ಪ್ರಸತ್ತಗೆ ಮೋತ್ಸವಸ್ತನ್ಯಸನಂ ಸಮಭ್ಯದಾತ್ ಅನಂತ ಮಾತ್ರಾಂತ ಮುದಾಹರಂತಿಯಂ. ಪ್ರಣವೋಪದೇಶ ಮಾಡಿದ ಮಂತ್ರ ಇದು ಶ್ಲೋಕ. ಪ್ರಣವೋಪದೇಶ ಮಾಡಿದ್ರಂತೆ ಆಚಾರ್ಯ ಕಿವಿಯಲ್ಲಿ, ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಃ. ಇವರಿಗೆ ಪ್ರಣವೋಪದೇಶ ಮಾಡಿದ್ದಿದ್ರೆ ನಿಜವಾಗಿ ಪ್ರಣವೋಪದೇಶ ಸಾರ್ಥಕ ಆಯಿತಂತೆ. ಯಾಕೆ? ಪ್ರಣವ ಮಂತ್ರದ ಜಪಕ್ಕೆ ಅಧಿಕಾರಿಗಳು ಬ್ರಹ್ಮದೇವರೇ. ಇನ್ಯಾರೆಲ್ಲ ಬ್ರಹ್ಮದೇವರನ್ನು ಬಿಟ್ಟರೆ ಇನ್ಯಾರು ಪ್ರಣವ ಮಂತ್ರ ಜಪ ಮಾಡುವ ಅಧಿಕಾರಿಗಳೇ ಅಲ್ಲ, ಅಷ್ಟು ಸರ್ವೋತ್ತಮ ಅಧಿಕಾರಿಗಳು. ತದಾ ಭವದ್ ಭಾವಿ ಚತುರ್ಮುಖಾಕೃತಿ, ಇವರೇ ತಾನೇ ನಾಳೆ ಭಾವಿ ಬ್ರಹ್ಮರು. ಆ ಭಾವಿ ಬ್ರಹ್ಮರು ಸನ್ಯಾಸಿಗಳಾಗಿ ಬಂದು ಗುರುಗಳ ಕಿವಿಯಲ್ಲಿ ಹೇಳಿದಾಗ ಆ ಓಂಕಾರವನ್ನು ಹೇಳ್ತಾ ಇದ್ರೆ ಎಷ್ಟು ದೀರ್ಘಕ್ಕೆ ಅನುಸಂಧಾನ ಮಾಡಿದ್ದಾರೆ. ಅನಂತ ಮಾತ್ರಾಂತ ಮುದಾಹರಂತಿಯಂ. ಅದರಲ್ಲಿ 3 ಮಾತ್ರೆಗಳಿವೆ ಅಂತೆ. ಮೇಲ್ ನೋಡ್ಲಿಕ್ಕೆ ಒಂದು ಓಂಕಾರ, ಆ ಉ ಮ ಅಂತ 3 ಅಕ್ಷರ ಇದೆ ಅಂತೆ. ಅದರಲ್ಲಿ ತ್ರಿಮಾತ್ರ ಪೂರ್ವಂ, ಫಸ್ಟ್ ಸ್ಟಾರ್ಟ್ ಆಗೋದು, ಪ್ರಾರಂಭ ಆಗೋದು ಓಂಕಾರ ತ್ರಿಮಾತ್ರ ಊಮಗಳಿಂದ ಪ್ರಾರಂಭ ಆಗ್ತಂತೆ. ಎಷ್ಟರವರೆಗೆ ಮುಟ್ತದೆ ಅಂತ ಕೇಳಿದ್ರೆ ಅನಂತ ಮಾತ್ರ ಅಂತ ಮುದಾಹರಂತಿಯಂ, ಎಂಡ್ಲೆಸ್. ಹಾಗೆ ಅನುಸಂಧಾನ ಮಾಡ್ತಾ 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 ಹೋಗ್ತಿದ್ರೆ ಅದರಲ್ಲಿ ಎಲ್ಲ ಸೇರ್ಬೇಕಂತ. ಮಂತ್ರಾಲಯ ಪ್ರಭುಗಳು ಒಂದು ಮಾತು ಹೇಳ್ತಾರೆ. ನಮ್ಮ ಆಚಾರ್ಯರು ಮಧ್ವಾಚಾರ್ಯರು ಎಂಥ ಓಂಕಾರವನ್ನು ನಿತ್ಯದಲ್ಲಿ ಜಪ ಮಾಡ್ತಾ ಇದ್ರು. ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಚತುರಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ ಪ್ರಣವ ಉಪಾಸಕಾನಾಂ ಅಸ್ಮದಾದಿ ಗುರುಣಾಂ ಶ್ರೀಮದಾನಂದ ಶ್ರೀಮಚ್ಚರಣಾನಾಂ. ಎಂಥ ಓಂಕಾರ ಜಪ ಮಾಡ್ತಿದ್ರು. ಆ ಓಂಕಾರ ಹೇಗಿತ್ತು ಅಂತ ಕೇಳಿದ್ರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ಸರ್ವ ವೇದಾರ್ಥ ವಿಷ್ಣು ಮಂತ್ರಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರ್ಯರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಆದ್ಯ ಅಷ್ಟಾಕ್ಷರಾರ್ಥ ಶ್ರೀಮನ್ನಾರಾಯಣ ಅಷ್ಟಾಕ್ಷರ ಮಂತ್ರಾರ್ಥ ವಾಸುದೇವ ದ್ವಾದಶಾಕ್ಷರ ಮಂತ್ರಾಂತರ್ಗತ ಅಂತ್ಯ ಚತುರಕ್ಷರಾರ್ಥ ವ್ಯಾಹೃತ್ಯರ್ಥ ಮಾತೃಕಾ ಮಂತ್ರಾರ್ಥ ಪ್ರಣವೋಪಾಸಕಾನಾಂ. ಅದ್ಭುತ. ರಾಯರು ಹೇಳೋದು ಅದ್ಭುತ. ಅಷ್ಟು ಅದ್ಭುತವಾಗಿ ನಮ್ಮ ಆಚಾರ್ಯರು ಉಪಾಸನೆ ಮಾಡ್ತಾರೆ ಅಂತ ಅನ್ನೋದನ್ನು ಹೇಳಿದರೆ ಏನಾಗ್ಬೇಡ. ಅನಂತ ಮಾತ್ರಾಂತ ಮುದಾಹರಂತಿಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಗ ತದಾ ಭವದ್ಭಾವಿ ಚತುರ್ಮುಖಾಕೃತಿ ಜಪಾಧಿಕಾರಿ ಯತಿರಸ್ಯ ಸೂಚಿತಾಗ. ನಾಮಕರಣ ಆಗಬೇಕಲ್ಲ, ಕರೆದ್ರು, ಹೇಳಿದ್ರು, ಹೆಸರು ಏನಿಟ್ರಿ? ಹೆಸರು ಗುರುಗಳೇ. ಭಾರಿ ಆಶ್ಚರ್ಯ. ಯೋಗ್ಯ ಮುಹೂರ್ತದಲ್ಲಿ ಯೋಗ್ಯ ಶಿಷ್ಯ ಸಿಕ್ಬಿಟ್ಟಿದ್ದಾರೆ, ಈಗ ನಾಮಕರಣ ಮಾಡೋದೇನು ದೊಡ್ಡ ಕೆಲಸ. ಇಷ್ಟು ಯೋಗ್ಯನಾದ ವ್ಯಕ್ತಿಗೆ ಅಷ್ಟೇ ಯೋಗ್ಯವಾದ ನಾವು ಬರಬೇಕಲ್ಲ. 33ನೇ ಪದ್ಯ. ಗುಣಾನುರೂಪೋನ್ನತಿ ಪೂರ್ಣ ಬೋಧ ಇತ್ಯಮುಷ್ಯನಾಮದ್ವಿಜ ವೃಂದ ವಂದಿತಃ ಉದಾಹರದ್ಭೂರಿಯ ಶಾಹಿ ಕೇವಲಂ ನ ಮಂತ್ರವರ್ಣ ಸಚ ಮಂತ್ರವರ್ಣಕಃ. ಎಲ್ಲರೂ ಹೇಳಿದ್ರಂತೆ. ಒಂದ್ಸಲ ಗುರುಗಳು ಹೇಳಿದ್ರು, ಏನು? ಪೂರ್ಣ ಪ್ರಜ್ಞ ತೀರ್ಥರು ಅಂತ ನಾಮಕರಣ ಮಾಡಿದ್ದೇವೆ. ಮೊದಲನೇ ಹೆಸರು ಪೂರ್ಣ ಪ್ರಜ್ಞ ತೀರ್ಥರು, ಆಮೇಲೆ ಆನಂದ ತೀರ್ಥರು, ಆಮೇಲೆ ಮಧ್ವರಾಯರು, ಮುಂದೆ ಕೊನೆಗದ ಹೆಸರು. ಮೊದಲು ಏನಿದ್ದದ್ದು ಪೂರ್ಣ ಪ್ರಜ್ಞ ತೀರ್ಥರು. ಯಾಕಿಟ್ರು? ಗುಣಾನುರೂಪೋನ್ನತಿ ಪೂರ್ಣ ಬೋಧ ಇತ್ಯಮುಷ್ಯ ನಾಮ ದ್ವಿಜ ವೃಂದ ವಂದಿತಃ. ಇಷ್ಟು ಉತ್ತಮವಾದ ಗುಣಗಳಿದ್ವಲ್ಲ, ಗುಣಾನುರೂಪ ಉನ್ನತಿ ಪೂರ್ಣ ಬೋಧ. ಆ ಪೂರ್ಣ ಪ್ರಜ್ಞಾ ಅಂತ ಹೆಸರಿಡಬೇಕಾದಾಗ
ಅಷ್ಟು ಪೂರ್ಣವಾದ ಜ್ಞಾನ ಇರಬೇಕಂತ. ಪೂರ್ಣವಾದ ಜ್ಞಾನ ಇದ್ದಾಗ ಮಾತ್ರ ಆಗ್ತದಂತೆ. ಗರುಡ ಪುರಾಣದಲ್ಲಿ ಹೇಳುವಾಗ ಒಂದು ಮಾತು ಬರ್ತದೆ, ಪ್ರಜ್ಞೆಯ ಸದೃಶೋ ಯಸ್ಯ ನಾಸ್ತಿ ಲೋಕೆ ಚತುರ್ದಶೆ ಅತಸ್ಸ ಪ್ರಜ್ಞೆಯ ಪೂರ್ಣೋ ಭವಿಷ್ಯತಿ ನ ಸಂಶಯ. ಇವರಿಗೆ ಯಾಕೆ ಪೂರ್ಣ ಪ್ರಜ್ಞೆ ಅಂತ ಹೆಸರಿಟ್ರು ಅಂತ ಗರುಡ ಪುರಾಣ ಒಂದು ಮಾತು ಹೇಳ್ತದೆ. ಪ್ರಜ್ಞೆಯ ಸದೃಶೋ ಯಸ್ಯ ನಾಸ್ತಿ ಲೋಕೆ, ಇವರ ಬುದ್ಧಿಶಕ್ತಿಗೆ ಸರಿಸಮನಾದ ವ್ಯಕ್ತಿ ಇನ್ನೊಬ್ಬ ಇಲ್ಲ ಲೋಕದಲ್ಲಿ. ಪ್ರಜ್ಞೆಯ ಸದೃಶೋ ನಾಸ್ತಿ ಲೋಕೆ ಚತುರ್ದಶೆ, 14 ಲೋಕಗಳಲ್ಲಿ ಅತಸ್ಸ ಪ್ರಜ್ಞೆಯ ಪೂರ್ಣ. ಆದ್ರಿಂದ ಇವರು ಪ್ರಜ್ಞಾ ಪೂರ್ಣರಾದದ್ರಿಂದ ಪೂರ್ಣ ಪ್ರಜ್ಞೆ ತೀರ್ಥರು ಅಂತ ಹೇಳಿದ್ರಂತೆ. ಈ ಹೆಸರು ಇವರೊಬ್ಬರೇ ಹೇಳಿದ್ದಲ್ಲ, ಮಂತ್ರವರ್ಣಕಃ ಅಚ್ಯುತ ಪ್ರೇಕ್ಷರು ಹೇಳಿದ್ದಲ್ಲ, ಸ ಮಂತ್ರವರ್ಣ ವೇದವೇ ಹೇಳಿದ. ದಶ ಪ್ರಮತಿಂಜನಯಂತ ಯೋಷಣ, ಬಳಿತಾ ಸೂಕ್ತದಲ್ಲಿ ಹೇಳುವಾಗ ದಶ ಪ್ರಮತಿ, ದಶ ಅಂದ್ರೆ ಪೂರ್ಣ, ಪ್ರಮತಿ ಅಂದ್ರೆ ಪ್ರಜ್ಞಾ. ದಶ ಪ್ರಮತಿ ಪೂರ್ಣ ಪ್ರಜ್ಞಾ ಎರಡೂ ಒಂದೇ ಅರ್ಥ. ಅಂತೂ ನಾಮಕರಣ ಆಯಿತು. ನಡಿಲ್ಲಾಯ ವಾಸುದೇವ ಬಿಟ್ಟೋಯಿತು. ಪೂರ್ವಾಶ್ರಮದ ಎಲ್ಲವನ್ನ ತ್ಯಾಗ ಮಾಡಿ ಎಲ್ಲರಿಗೂ ಅಭಯವನ್ನ ನೀಡಿ ಬಂದ ಆಚಾರ್ಯರು ಏನಾಗಿ ನಿಂತುಕೊಂಡ್ರು ಅಂತ ಕೇಳಿದರೆ ಪೂರ್ಣ ಪ್ರಜ್ಞೆ ತೀರ್ಥರಾಗಿ ನಿಂತುಕೊಂಡ್ರು. 11 ವರ್ಷದ ಸ್ವಾಮಿಗಳು ಪೂರ್ಣ ಪ್ರಜ್ಞೆ ಯತಿಗಳು ಎಲ್ರಿಗೂ ಖುಷಿ, ಜೋರಾಗಿ ಘೋಷಣೆ ಮಾಡಿದರು. ಪೂರ್ಣ ಪ್ರಜ್ಞೆ ತೀರ್ಥರಿಗೆ ಜಯವಾಗಲಿ ಜಯವಾಗಲಿ ಎಂದು ಘೋಷಣೆ ಮಾಡಿದರು. ಇಷ್ಟು ದಿವಸ ಅಚ್ಯುತ ಪ್ರೇಕ್ಷರ ಜೊತೆಗೆ ಇದ್ದು ಅವರ ಸೇವೆ ಶುಶ್ರೂಷೆ ಆಗಾಗ ಬಂದ ವಾಕ್ಯಗಳು ವಿಚಾರಗಳು ಎಲ್ಲ ನೋಡಿ ಸುತ್ತಲಿದ್ದ ಮಠದವರಿಗೆ ಪರಿವಾರದವರಿಗೆ ಒಂದು ಗೊತ್ತಾಗಿತ್ತು, ಇನ್ನು ಮುಂದೆ ನಮ್ಮೆಲ್ಲರ ಜೀವನ ಒಬ್ಬ ಯೋಗ್ಯ ವ್ಯಕ್ತಿಯ ಕೈಯಲ್ಲಿರೋದಿದೆ. ಅಚ್ಯುತ ಪ್ರೇಕ್ಷರ ತರವಾಯ ಪೂರ್ಣ ಪ್ರಜ್ಞೆ ತೀರ್ಥರ ಕೈಯಲ್ಲಿ ನಮ್ಮ ಜೀವನ ಅಂತಂದ್ರೆ ಸುಭದ್ರವಾದ ಜೀವನ. ಯಾರು ಇದರಲ್ಲಿ ಸಂಶಯ ಪಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ, ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದ. ಒಂದೇ ಮಾತು ಹೇಳಿ ಇವತ್ತು ಮುಕ್ತಾಯ ಮಾಡ್ತೇನೆ, ಮತ್ತೆ ನಾಳೆಗೆ ಸಿಕ್ಕಾಗ ಹೇಳ್ತೇನೆ. ಇವರು ಸನ್ಯಾಸ ಸ್ವೀಕಾರ ಮಾಡಿದಾಗ ಒಂದಿಷ್ಟು ದೇವತೆಗಳು ಕಾಯ್ತಾ ನಿಂತಿದ್ರಂತೆ. ಯಾತಕ್ಕಾಗಿ ನಿಂತಿದ್ರು ಅಂದ್ರೆ, ಏನೇಕಾಂತಯತಾತ್ಮನಾಂ ರುಜುವರೇಣ ಆಚಾರ್ಯವಾನ್. ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳಿದ ಮಾತಿದು. ತತ್ವಪ್ರದೀಪ ಎಂಬ ಗ್ರಂಥದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಅಂತಾರೆ, ಏನೇಕಾಂತಯತಾತ್ಮನಾಂ ರುಜುವರೇಣ ಆಚಾರ್ಯವಾನ್ ಸನ್ಯಾಸೇನ ನಿಜ ಸ್ವಯಂ ಪ್ರಕಟಿತ ನಿಸ್ಸಂಗತ ಸಂಸ್ಕೃತೌ ಶ್ಲಾಘ್ಯಃ ಪಾರಮಹಂಸ್ಯ ಆಶ್ರಮವರಃ ಯತ್ಶೀಲ ಗಂಗಾಜಲ ಸ್ನಾತಃ ವ್ಯಕ್ತಂ ಅಯೋಗ್ಯ ಸಂಗಮ ಭುವೋ ದೋಷಾತ್ ಪುನರ್ಮೋಕ್ಷಿತಃ. ಸನ್ಯಾಸಾಶ್ರಮದ ಅಭಿಮಾನಿ ದೇವತೆ ಒಬ್ಬ ಇದ್ದಂತೆ. ಸನ್ಯಾಸಾಶ್ರಮ ಗೃಹಸ್ಥಾಶ್ರಮಕ್ಕೊಬ್ಬ ದೇವತೆ, ಬ್ರಹ್ಮಚರ್ಯಕ್ಕೋ ಎಲ್ಲರಿಗೂ ಒಬ್ಬರು ದೇವತೆ ಇದ್ದಾರೆ. ಹಾಗೆ ಸನ್ಯಾಸದ ದೇವತೆ ಅರ್ಥಾತ್ ಆ ಸನ್ಯಾಸಾಶ್ರಮ ಏನಿತ್ತು ಅದು ಇಷ್ಟು ದಿವಸ ಅವರು ಇವರು ಅಪ್ಪಿಕೊಂಡು ಮೈಲಿಗೆ ಮಾಡಿಬಿಟ್ಟಿದ್ರಂತೆ. ಯಾರ್ಯಾರು ತಗೊಳ್ಬಾರ್ದು ಅವರೆಲ್ಲ ಸನ್ಯಾಸ ತಗೊಂಡ್ಬಿಟ್ಟಿದ್ರು. ಅರ್ಥ ಆಯ್ತಲ್ಲ, ಯಾರು ಹೇಳಬಾರ್ದು ಹೆಚ್ಚಿಗೆ. ಯಾರ್ಯಾರು ತಗೊಳ್ಬಾರ್ದು ಎಲ್ಲರೂ ಸನ್ಯಾಸ ತಗೊಂಡ ಆ ಸನ್ಯಾಸಾಶ್ರಮಕ್ಕೆ ಮೈಲಿಗೆ ಆಗಿ ಹೋಗಿತ್ತು. ಶ್ಲಾಘ್ಯ ಪಾರಮಹಂಸ್ಯ ಆಶ್ರಮವರಃ, ಎಲ್ಲರ ಬಾಯಿಯಿಂದಲೂ ಸನ್ಯಾಸಾಶ್ರಮ ಅಂದ್ರೆ ಶ್ರೇಷ್ಠ ಶ್ರೇಷ್ಠ ಅಂತ ಹೊಗಳಿಸಿಕೊಂಡ ಸನ್ಯಾಸಾಶ್ರಮ ಅಯೋಗ್ಯ ಸಂಗಮ ಭುವ, ಅಯೋಗ್ಯರ ಪಾಲಾಗಿ ಆ ಅಭಿಮಾನಿ ದೇವತೆ ಮೈಲಿಗೆಯಾಗಿ ಕೂತಿದ್ದಂತೆ. ಎಂದು ನನಗೆ ಮಡಿಯಾಗೋದು, ನಾನೆಂದು ಶುದ್ಧ ಆಗೋದು ಅಂತ ಅನ್ಕೊಂಡೆ. ಯಾವಾಗ ಈ ಪೂರ್ಣ ಪ್ರಜ್ಞ ತೀರ್ಥರು ಸನ್ಯಾಸವನ್ನು ತೆಗೆದುಕೊಂಡ್ರು, ಆ ಪೂರ್ಣ ಪ್ರಜ್ಞ ತೀರ್ಥರ ಸನ್ಯಾಸಾಶ್ರಮವೆಂಬ ಕ್ರಿಯೆಯಲ್ಲಿ ಮುಳುಗಿ ಎದ್ದಂತೆ ಈತ. ಹೇಗೆತ್ತ ಯತ್ಶೀಲ ಗಂಗಾಜಲ ಸ್ನಾತಃ, ಶ್ರೀಮದಾಚಾರ್ಯರ ಶೀಲ ಸಚ್ಚಾರಿತ್ರ್ಯವೆಂಬ ಗಂಗಾಜಲದಲ್ಲಿ ಸನ್ಯಾಸಾಶ್ರಮ ಮುಳುಗಿ ಎದ್ದು ಪರಮ ಪವಿತ್ರವಾಯಿತಂತೆ. ಅಲ್ಲಿವರೆಗೆ ಮೈಲಿಗೆ ಆಗಿ ಹೋಗಿತ್ತು. ಯಾರ್ಯಾರೋ ಹೊಲಸು ತಗೊಂಡು ಅಬದ್ಧ ಮಾಡಿಟ್ಬಿಟ್ಟಿದ್ರು. ಯಾವಾಗ ಪೂರ್ಣಪ್ರಜ್ಞೆ ತೀರ್ಥರು ಸನ್ಯಾಸವನ್ನು ತೆಗೆದುಕೊಂಡ್ರು, ಆ ಸನ್ಯಾಸಾಶ್ರಮವೆಂಬ ಗಂಗಾಜಲದಲ್ಲಿ ಮುಳುಗಿ ಎದ್ದ ಕೂಡಲೇ ಶುದ್ಧ ಆಯ್ತಂತೆ. ಅವರು ಆಚರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಸಂಧ್ಯಾ ವಂದನೆ ಜಪ ದೇವರ ಪೂಜೆ ಮಾಡ್ಲಿಕ್ಕೆ ಆ ಆಚಾರ್ಯದ ಅಭಿಮಾನ ದೇವತೆ ಏನೇಕಾಂತ ಯತಾತ್ಮನ ಮೃಜುವರೇಣ ಆಚಾರ್ಯವನ್. ಯಾವಾಗ ಶ್ರೀಮದಾಚಾರ್ಯರು ಈ ಸನ್ಯಾಸ ಧರ್ಮಗಳನ್ನು ಪರಿಪಾಲನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆಗ ಆ ಆಚರಣೆ ಶುದ್ಧ ಆಗೋಯ್ತಂತೆ. ಜಗತ್ತಿನಲ್ಲಿ ಇದ್ದ ಯಾವ ಆಚರಣೆ ಕೊಳೆತು ಕೆರೆ ಹಿಡಿದಿತ್ತೋ ಅದೆಲ್ಲವೂ ಶುದ್ಧವಾಯಿತಂತೆ. ಇದು ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳುವಂತಹ ಮಾತು. ವಾಸುದೇವನಾಗಿ ಬಂದು 11 ವರ್ಷಗಳ ಕಾಲ ವಾಸುದೇವನಾಗಿ ಇದ್ದು 11 ವರ್ಷದ ಅನಂತರದಲ್ಲಿ ಪೂರ್ಣಪ್ರಜ್ಞ ತೀರ್ಥರಾಗಿ ಜಗತ್ತಿಗೆ ತತ್ವಜ್ಞಾನವನ್ನು ಕೊಡಬೇಕು ಅಂತ ಬಂದಿದ್ದಾರೆ.
ಅದ್ಭುತವಾಗಿ 34ನೇ ಶ್ಲೋಕ. ಮುಂದೆ ಹೊರಟ್ರೆ ಮುಗಿಯೋದಿಲ್ಲ, ಅದು ಸಮಯವಾಗ್ತದೆ ಅಂತ ನಿಲ್ಲಿಸ್ಬೇಕೇ ವಿನಃ ಆಚಾರ ಚರಿತ್ರೆ ಮುಗಿಸ್ಬೇಕು ಅಂತ ಯಾರಿಗನ್ನಿಸ್ಬೇಕು? ಹೆಂಗಿದ್ರು ಫೋಟೋ ಹಿಡ್ಕೊಂಡ್ರಂತ ಮೊದಲನೇ ದಿವಸ ಎಲ್ಲ ಟಕ ಟಕ ಹೊಸ ಸ್ವಾಮಿಗಳ ಫೋಟೋ ಹೊಡಿತಾರೆ ನೋಡ್ರಿ. ಹೊಸ ಸ್ವಾಮಿಗಳ ಹಿಡ್ಕೊಂಡು ಎಲ್ಲ ಫೋಟೋ ಹುಚ್ಚು. ಪುಣ್ಯಕ್ಕೆ ಸ್ವಾಮಿಗಳ ಜೊತೆ ಸೆಲ್ಫಿ ಅಂತ ಬಂದಿಲ್ಲ, ಇದೊಂದು ಬದುಕೊಂಡ ಸ್ವಾಮಿಗಳೆಲ್ಲ ಎಲ್ಲೆಲ್ಲಿ ಸೆಲ್ಫಿ ತಕ್ಕೋತಾರ್ರಿ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಕಸದ ಡಬ್ಬಿ ಜೊತೆಗೆ, ಹುಚ್ಚುಗಳು ಹುಟ್ಟಿದ ಕೂಸಿನ ಜೊತೆಗೆ, ಯಾರ ಜೊತೆಗೆ ಬೇಕು ಅವ್ರ ಜೊತೆಗೆ, ಅದಕ್ಕೊಂದು ಕಿಮ್ಮತ್ ಅದನ್ನು ಕಳೆದ್ಬಿಡದೆ. ಹೇಗೆ ನಿಂತ್ಕೊಂಡಿದ್ರು ಫಸ್ಟ್ ಫೋಟೋ ನಾರಾಯಣ ಪಂಡಿತಾಚಾರ್ಯ. ನಿರಂಗರಾಗಂ ಮುಖರಾಗವರ್ಜಿತಂ ವಿಭೂಷಣಂ ವಿಟ್ಟಪಭೂಷಣಾಗಿತಂ ಅವಂಧೃತಾಷಾಢಮವೇಕ್ಷ ಮೇನಿರೇ ಸ್ವಭಾವ ಶೋಭಾ ಮುಪಮೇತಿ ಜಂತವಃ. ಸ್ವಭಾವ ಶೋಭಾ ಅನುಪಮ, ಸಹಜವಾದ ಅಲಂಕಾರ ಇರ್ತದಲ್ಲ, ಅದೇ ಬ್ಯೂಟಿಫುಲ್. ಅದಕ್ಕೆ ಏನೇನೋ ಹಾಕ್ಕೊಳ್ಬಾರ್ದ್ರಿ ನಾವೆಲ್ಲ. ಅದಕ್ಕೆ ಏನೇನೋ ಹಚ್ಚಿ, ಅದು ಇನ್ನೇನೋ ಮಾಡಿ, ಇದ್ದದ್ದನ್ನೂ ಹೊಲಸು ಮಾಡಿ, ಕೊನೆಗೆ ಮುಖವೇ ಪರಿಚಯ ಇದ್ದೇ ಇದ್ದಂತ ಹೋಗಿ ಹಂಗೆಲ್ಲ ಆಗ್ಬಾರ್ದು. ಸ್ವಭಾವ ಶೋಭಾ ಅನುಪಮ ಸಹಜ. ಈಗ ನೋಡ್ರಿ, ಚಿಕ್ಕ ಮಕ್ಕಳು ಇರ್ತವೆ, ಅವು ಹಂಗೆ ಇದ್ರೆ ಚಂದ ಇರ್ತಾವ್ರಿ. ಅವಕ್ಕೆ ನೀವೆಲ್ಲ ಕಿರೀಟ ಕವಚ ಹಿಂಗೆ ಅವಕ್ಕೇನ್ ಬೇಕಾಗಿಲ್ಲ, ಅಷ್ಟು ಚಂದ ಇರ್ತದೆ. ಕಮಲ ಅದು ರಾಡಿ ಒಳಗಿದ್ರು ಸಹಿತಕ್ಕೆ ಅದು ಸ್ವಭಾವ ಶೋಭಾ. ರಾಡಿಯಲ್ಲಿ ಇದ್ರೂ ಕಮಲ ನೋಡಿದ್ರೆ ಆನಂದ ಆಗತ್ತೆ. ಗಣಪತಿ ಇಷ್ಟೊಟ್ಟಿ ಅಂತ ಅನಿಸ್ತೇನೋ? ಅನ್ಸಂಗಿಲ್ಲ, ಚಂದ ಅನಿಸ್ತದೆ. ಯಾಕ? ಸ್ವಭಾವ ಶೋಭಾ. ಈ ಸ್ವಾಭಾವಿಕವಾದ ಶೋಭೆ ಅಂತೇನಿದಲ್ಲ, ಅದಕ್ಕೆ ಇನ್ನೇನು ಅಲಂಕಾರ ಬೇಕಾಗಿಲ್ರಿ. ಕಾಳಿದಾಸ ಅಭಿಜ್ಞಾನ ಶಾಕುಂತಲದಲ್ಲಿ ಹೇಳುವಾಗ ಶಕುಂತಲೆ ಬಗ್ಗೆ ಒಂದು ಶಬ್ದ ಹೇಳಿದ್ದಾನ್ರಿ. ಏನ್ ಹೇಳಿದ್ದಾನೆ? ಕಿಮಿವ ಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ. ಮಂಡನಂ ಮಧುರಾಣಾಂ ಆಕೃತೀನಾಂನ. ಯಾರು ಸ್ವಾಭಾವಿಕವಾಗಿ ಚಂದ ಇದ್ದಾರೋ, ಶಕುಂತಲೆ ಪರಮ ಸುಂದರಿ ಅವಳು, ಅಂಥ ಶಕುಂತಲೆ ನಾರ್ಮಡಿ ಉಟ್ಕೊಂಡಿದ್ರೆ ಅಯ್ಯಯ್ಯ ರೇಷ್ಮೆ ಉಟ್ಕೊಂಡು ಚಂದ ಇರ್ತಿತ್ತು ಅನ್ನಿಲ್ರಿ ಕಾಳಿದಾಸ. ಅವೇನಂದ? ಕಿಮಿವಹಿ ಮಧುರಾಣಾಂ ಮಂಡನಂ ನಾಕೃತೀನಾಂ. ಸಹಜ ಸುಂದರಿಯಾದ ಇವಳಿಗೆ ನಾರುಮಡಿಯೇ ಚಂದ. ಹಾಗೆ ಗಣಪತಿ ಲಟ್ಟು ಹಟ್ಟಿ ಇಟ್ಕೊಂಡ್ರೆ ಚಂದ, ಮಕ್ಕಳು ಏನೋ ಹಾಕೊಳ್ಳಾರ್ರೆ ಹಂಗೆ ಇದ್ರೆ ಚಂದ ಅವು. ಹಾಗೆ ಈ ಆಚಾರ್ಯರು ಕೆಂಪು ಬಣ್ಣದ ಶಾಟಿ ಉಟ್ಕೊಂಡು ಹಿಂಗೊಂದು ದಂಡ ಹಿಡ್ಕೊಂಡು ಬಂದು ನಿಂತಿದ್ರೆ, ನಿರಂಗರಾಗಂ ಮುಖರಾಗವರ್ಜಿತಂ. ಅಂಗರಾಗ ಇಲ್ಲ, ಯಾವುದೋ ಮೈಗೆ ಅವೇನೋ ಹಚ್ಕೋತಿರ್ತಾರಲ್ಲ ದರಿದ್ರ, ಅವೇನಿಲ್ಲ. ಲೋಷನ್ನ ಏನ್ ಲೋಷನ್ನು ಏನು ಮೋಷನ್ನು ಹಚ್ಕೊಳ್ಳೋ ಹಂಗಿಲ್ಲ ಅವೆಲ್ಲ. ಅದು ನಿರಂಗರಾಗಂ ಹಚ್ಕೋಬಾರ್ದಲ್ಲ. ನಮ್ಮ ಧರ್ಮ ಅಲ್ಲ, ನಮ್ಮ ಶಾಸ್ತ್ರ ಅಲ್ಲ. ನಮ್ಮ ಧರ್ಮ ನಮ್ಮ ಶಾಸ್ತ್ರ ಹೇಳಿದ ಅಷ್ಟನ್ನು ಮಾತ್ರ ಮಾಡಬೇಕು. ಇವುದೆಲ್ಲ ಮಾಡಬಾರ್ದು. ನಾವೆಲ್ಲ ನಿಜವಾಗಿಯೂ ನಾವೆಲ್ಲ ಕೆಟ್ಟಿದ್ದೇವೆ. ಯಾರು ಹೇಳಬೇಕು? ಹೇಳಲಿಕ್ಕೆ ಬಾಯಿ ಬರೋದಿಲ್ಲ, ಹೇಳದೇ ಇದ್ರೆ ಮನಸ್ಸು ತಡೆಯೋದಿಲ್ಲ. ಏನ್ ಮಾಡ್ತಾರೆ ಹೇಳೋಣಂತೆ? ನಿರಂಗರಾಗಂ, ಅಂಗರಾಗ ಇಲ್ಲ, ಮೈಗೆ ಯಾವ ಬಣ್ಣ ಬಳ್ಕೊಳ್ಳಿಲ್ಲ. ಮುಖರಾಗ ವರ್ಜಿತಂ, ಮುಖ ಮತ್ತೊಂದಾಗ್ಲಿ ಮುಖದೊಂದಾಗ್ಲಿ ಅಂತ ಅಲ್ಲೂ ಏನು ಹಚ್ಕೊಂಡಿಲ್ಲ. ನಿರಂಗರಾಗಂ, ಅಂಗರಾಗ ಇಲ್ಲ, ಮುಖರಾಗ ಇಲ್ಲ. ವಿಭೂಷಣಂ, ಯಾವ ಆಭೂಷಣಗಳಿಲ್ಲ. ಕುತ್ತಿಗೆ ಒಳಗೊಂದು ಬಂಗಾರದ್ದು ತುಳಸಿ ಮಣಿ, ಕೈಯಾಗೊಂದು ಬಂಗಾರದ ಕಡಗ, ಕಿರೀಟ, ಖಡ್ಗ ಅಂಥವ್ಯಾವ್ದು ಇರಬಾರ್ದು. ಸನ್ಯಾಸಿಗಳು ಏನು ಹಾಕೋಬಾರ್ದು. ನಿರಂಗರಾಗಂ ಮುಖರಾಗವರ್ಜಿತಂ ವಿಭೂಷಣಂ ವಿಷ್ಟಪಭೂಷಣಾಗಿತಂ. ಇಡೀ ಜಗತ್ತಿಗೆ ಇವರ ಅಲಂಕಾರ. ಪೂರ್ಣ ಪ್ರಜ್ಞತೆ ಚರಿತ್ರೆ ಜಗತ್ತಿಗೊಂದು ಸೌಂದರ್ಯ. ಇವರಿಗೆ ಜಗತ್ತಿನ ಸೌಂದರ್ಯ ಅಲ್ಲ. ಜಗತ್ತು ಯಾಕೆ ಚಂದಾಗಿ ಕಾಣ್ಲಿಕ್ಕೆ ಪ್ರಾರಂಭ ಆಯಿತು ಅಂದ್ರೆ ಇವರಿಂದ. ಹಾಗಿದ್ರೆ ನಮ್ಮ ಆಚಾರ್ಯ ಅಮಂ ಧೃತಾಷಾಢಂ, ಆಷಾಢ ಅಂದ್ರೆ ಕಟ್ಟಿಗೆ, ಆ ದಂಡ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ಜನ ಅನ್ಕೊಂಡ್ರಂತೆ ಸ್ವಭಾವ ಶೋಭಾ ಅನುಪಮೇತಿ ಜಂತವಾಹ. ಸ್ವಾಭಾವಿಕವಾಗಿರೋದೇ ಚಂದ, ನಾವು ಹಾಗೆ ಇದ್ರೋಣ ಅಂತ ಅನ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ